ಇಲ್ಲಿ ಹೆಂಗೆ ಆಗ್ಬಿಟ್ಟಿತ್ತು ಅಂದ್ರೆ ನಾವು ಬರೀ ಕಂಪ್ನಿ ಬೆಳೆಸ್ಲಿಕ್ಕತ್ತೀವಿ, ಬಟ್ ಕಂಪ್ನಿ ನಮಗೆ ಹುಡುಗರು ಮದುವೆ ಆದಮೇಲೆ ಹೆಂಗೆ ಅವ್ರು ತಮ್ಮ ಲೈಫನ್ನು ಈ ಕಂಪ್ನಿ ಒಳಗೆ ಸರ್ವೈವ್ ಮಾಡ್ತಾರೆ, ಹೆಂಗೆ ಹೆಂಡತಿ ಮಕ್ಕಳಿಗೆ ನೋಡ್ತಾರೆ, ಹೆಂಗೆ ಫ್ಯಾಮಿಲಿ. ಬಟ್ ಸ್ಟಿಲ್ ಅವ್ರನ್ನ ಮಜಬೂರಿಕ ಫೈದಾ ಏನಂತಾರಲ್ಲ ಹಂಗೆ ತೊಗೊಳ್ಲಿಕ್ಕತ್ತಾರೆ. ಏನಾದರೂ ಎಮರ್ಜೆನ್ಸಿ ಇತ್ತಂದ್ರೆ ಹೊಯ್ಕೋತ ಬಡ್ಕೋತ ಹೋಗ್ಬೇಕು ನಾನು ಇವ್ರ ಸೇವಿಂಗ್ಸ್ನಾಗ ಅಂತ ನಂಗೆ ಹೇಳಿದ್ರು. 40,000 ರೂಪಾಯಿ ಇದ್ರೆ ಕಳಿಸಂತ ಲ್ಯಾಪ್ಟಾಪ್ ತೊಗೊಳ್ಲಿಕ್ಕತ್ತೀವಿ. ಅವ್ರ ಕೈಲೇ ಅದು ಕೊಡೋಕೆ ಆಗಲಿಲ್ಲ. ಸೊ ಎಸ್, ಐ ಕ್ವಿಟ್ ಮೈ ಜಾಬ್. ಅಂದ್ರೆ ನೀ ಯಾಕದಿ ಇಲ್ಲಿ ಕಾರ್ಪೊರೇಟ್ ಲೈಫ್ನಾಗ ಅಂತ ನನಗೆ ಒಂದು ಕ್ವಶನ್ ಬಂದ್ಬಿಟ್ಟು ನಾ ಅದಕ್ಕೆ ಹೇಳಿದೆ, ಹೌದು ಅದಕ್ಕೆ ಬಿಡ್ಲಿಕ್ಕತ್ತೀನಿ ನಾನು. ಏನು ಪ್ರಾಬ್ಲಮ್ ಐತಿ, ನಂಗೆ ಮಾಡೋಕ್ಕಾಗಂಗಿಲ್ಲ, ಇಷ್ಟೊತ್ತು ನನಗೆ ಕೆಲಸ ಮಾಡೋಕ್ಕೆ ಆಗಂಗಿಲ್ಲ. ನಾನು ಲಿಟ್ರಲಿ 2 ಸಲ ಆಗ್ತಿಬಿಟ್ಟು ಆ ಮೀಟಿಂಗ್ ಒಳಗಡೆ ಲಿಟ್ರಲಿ ಹೇಳ್ತೀನಿ, ನನ್ನ ಸೇವಿಂಗ್ಸ್ ಇಲ್ಲ. ಸೇವಿಂಗ್ಸ್ ಯಾಕಿಲ್ಲ ಅಂತಂದ್ರೆ ಅಷ್ಟು ಸ್ಯಾಲ್ರಿ ಇಲ್ಲ, ಅಷ್ಟು ಸ್ಯಾಲ್ರಿ ಯಾಕಿಲ್ಲ ಅಂತಂದ್ರೆ ಅವ್ರು ಕೊಡಂಗಿಲ್ಲ. ಡಿಸ್ಕ್ಲೋಸ್ ಮಾಡಬಾರ್ದು. ಬಟ್ ಸೊ ನೀಡಿ ಪೀಪಲ್ಗೆ ಯೂಸ್ ಮಾಡ್ಕೊಸ್ತೆ. ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಕ್ಷತಾ ನಾಯಕ್. ಟೈಟಲ್ ನೋಡಿ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ನಾವು ಇವತ್ತು ಏನು ವಿಡಿಯೋ ಶೂಟ್ ಮಾಡ್ಲಿಕ್ಕತ್ತೀವಂತ. I think you guys also excited for this video and I am also excited for this video. सारा सच बाहर निकल जाएगा, सच्चाई बाहर आ जाएगी, दूध का दूध पानी का पानी. So why I left my job? ನಾನು ನನ್ನ ಜಾಬ್ ಎದಕ್ಕೆ ಬಿಟ್ಟಿನಿ? ಭಾಳ ಜನ ಭಾಳ ಕ್ವಶನ್ ಇರ್ತೈತಿ. ಲೈಕ್ ಈ ಸ್ಟೇಜ್ ಒಳಗಡೆ ಜಾಬ್ ಬಿಡೋದು ಭಾಳ ಕಠಿಣ, ಬಟ್ ನಾನು ಸ್ಟಿಲ್ ಬಿಟ್ಟೀನಿ. ಇದು ಏಜ್ ಅಲ್ಲ ಜಾಬ್ ಬಿಡೋಕ್ಕೆ. ಸೊ ಯಾಕೆ ಬಿಟ್ಟೀನಿ, ನನಗೇನು ಪ್ರಾಬ್ಲಮ್ ಆಯ್ತು, ಈ ಜಾಬ್ ಹೆಂಗಿತ್ತು, ಎಷ್ಟು ಟಾಕ್ಸಿಕ್ ಇತ್ತು, ಏನು ಇಂಡಿಪೆಂಡೆಂಟಾಗಿ ವರ್ಕ್ ಕಲ್ಚರ್ ಹೆಂಗಿತ್ತು, ನಾನಲ್ಲಿ ಹೆಂಗಿದ್ದೆ, ಇಟ್ಸ್ ರಿಯಲಿ ಗುಡ್ ಫಾರ್ ವುಮೆನ್ಸ್ ಆರ್ ಮೆನ್. ಇದರೊಳಗಡೆ ಮೆನ್ ವುಮೆನ್ ಬರೋಂಗಿಲ್ಲ. ಇಟ್ಸ್ ಆಲ್ ಅಬೌಟ್ ಇಕ್ವಾಲಿಟಿ. ಐ ವಿಲ್ ಟಾಕ್ ಅಬೌಟ್ ಸ್ಯಾಲ್ರಿ ಹೆಂಗಿತ್ತು, ಆ ಸ್ಯಾಲ್ರಿ ಸ್ಯಾಟಿಸ್ಫೈ ಇತ್ತೋ ಇಲ್ಲೋ, ಸೇವಿಂಗ್ಸ್ ಏನಾಯ್ತು, PM ಹೆಂಗಿದ್ರು, TL ಹೆಂಗಿದ್ರು, ಎಂಪ್ಲಾಯೀಸ್ ಹೆಂಗಿದ್ರು, ಕೊಲೀಗ್ಸ್ ಹೆಂಗಿದ್ರು. ವಿ ಟಾಕ್ ಎವ್ರಿಥಿಂಗ್ ಇನ್ ದಿಸ್ ವಿಡಿಯೋ. ಈ ಜಾಬ್ ಬಂದಮೇಲೆ ನಾನು ಎಷ್ಟು ಡಿಮೋಟಿವೇಟ್ ಆದೆ, ನಾನು ನೆಕ್ಸ್ಟ್ ಯಾವುದಾದ್ರೂ ಜಾಬಿಗೆ ಜಂಪ್ ಆಗೋ ಕೆಪಾಸಿಟಿ ಐತೋ ಇಲ್ಲೋ, ಬೇರೆ ಇಂಟರ್ವ್ಯೂಸ್ ಕೊಡೋಕೆ ನನಗೆ ಅಷ್ಟು ಕೆಪಾಸಿಟಿ ಐತೋ ಇಲ್ಲೋ, ನಂಗೆ ಅಷ್ಟು ನಾಲೆಜ್ ಐತೋ ಇಲ್ಲೋ. ವಿಲ್ ಟಾಕ್ ಎವ್ರಿಥಿಂಗ್ ಎಲ್ಲನೂ. ಸೊ ನಿಮ್ಮ ಸ್ನ್ಯಾಕ್ಸ್ಗಳನ್ನು ತಗೋರಿ, ನಿಮ್ಮ ಮುಂದೆ ಇಟ್ಕೋರಿ. ವಿಲ್ ಟಾಕ್ ರಿಯಾಲಿಟಿ, ಕಾರ್ಪೊರೇಟ್ ಲೈಫ್ ರಿಯಾಲಿಟಿ. ಕಾರ್ಪೊರೇಟ್ ಲೈಫ್ ಜರ್ನಿ ಸ್ಟಾರ್ಟ್ ಹೆಂಗಾಯ್ತು, ಇದು ಏಪ್ರಿಲ್ 2022 ಒಳಗೆ ಸ್ಟಾರ್ಟ್ ಆಯ್ತು. ನಾನು ಫಸ್ಟ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಫೇಸ್ ಮಾಡ್ತಿದ್ದೆ. ಲೈಕ್ ಕಾಂಪಿಟೇಟಿವ್ ಎಕ್ಸಾಮ್ ಸಂಬಂಧ ನಾನು ಓದ್ತಿದ್ದೆ. ಅವ್ರ ಫ್ಯಾಮಿಲಿ ಮೆಂಬರೇ ಆಗ್ತಾರೆ, ಅವ್ರ ಮಕ್ಕಳು ಗೌರ್ಮೆಂಟ್ ಜಾಬ್ ಮಾಡಬೇಕಂತ ಅವ್ರ ಪ್ಯಾರೆಂಟ್ಸಿಗೆ ಇಷ್ಟ ಆಗ್ತೈತಿ. ಐ ವಾಸ್ ಫಾಲೋವಿಂಗ್ ದ್ಯಾಟ್. ನನ್ನ ಫ್ರೆಂಡ್ ಹೇಳಿದ್ಲು, ಬಂದುಬಿಡು, ನಾನು ಬೆಂಗಳೂರಿನಾಗ ಕೆಲಸ ಮಾಡತ್ತೀನಿ, 2 ದಿನ ಹಾಲಿಡೇ ಇರ್ತೈತಿ, ನೀನು ಓದ್ಕೋಬೋದು, 5 ಡೇಸ್ ಅಷ್ಟೇ ವರ್ಕಿಂಗ್ ಇರ್ತೈತಿ, ಆ್ಯಂಡ್ ನೆಕ್ಸ್ಟ್ ನೀನು 2 ಡೇಸ್ ಆರಾಮ್ಸೆ ಚಿಲ್ ಮಾಡ್ಬೋದು. ನಿಂಗೆ ಟ್ರಾವೆಲ್ ಮಾಡೋದು ಭಾಳ ಇಷ್ಟ ಅಲ್ಲ, ಸೊ ಟ್ರಾವೆಲ್ ಮಾಡ್ಕೋತ ನೀನು ಓದ್ಕೋತ ನೀನು ಸೈಡ್ ಮನಿನೂ ಅರ್ನ್ ಮಾಡ್ಕೋಬೋದು ಅಂತಂದ್ಲು. ಆ್ಯಂಡ್ ಆಕಿಗೆ ವರ್ಕ್ ಫ್ರಮ್ ಹೋಮ್ ಇತ್ತು, ಆ ಟೈಮಿಗೆ ವರ್ಕ್ ಫ್ರಮ್ ಹೋಮ್ ಇತ್ತು. ಹೇಳಿದ್ಲಿ ನನಗೆ, ಸ್ವಲ್ಪ ದಿನ ಕೆಲಸ ಮಾಡಿ ಆಮೇಲೆ ವರ್ಕ್ ಫ್ರಮ್ ಹೋಮ್ ಕೊಟ್ಬಿಡ್ತಾರಂತ. ಸರಿ ಅಂತಂದೆ, ಬಟ್ ನಾನು ಹೋಗಲಿಲ್ಲ. ಅದಾದಮೇಲೆ ಮತ್ತೆ 6 ಮಂತ್ಸ್ ಆದಮೇಲೆ ಮತ್ತೆ ಆಕಿ ಹೇಳಿದ್ಲು, ಮತ್ತೆ ಓಪನಿಂಗ್ಸ್ ಇದಾವು ಬಾ ಅಂತ. ಮತ್ತೆ ಇಂಟ್ರೆಸ್ಟ್ ಇರಲಿಲ್ಲ. ನಮ್ಮ ಮನೆಗೆ ನಮ್ಮ ಮಮ್ಮಿ ನಮ್ಮ ಅಕ್ಕ ಎಲ್ಲರೂ ಹೇಳತ್ರ, ಟ್ರೈ ಮಾಡಲ್ಲ ಅದ್ರೋಗಿ ಏನೈತಿ ಅಂತ, ಸುಮ್ಮನೆ ಟ್ರೈ ಮಾಡ್ಬಾ ಅಂತ. ಆಫ್ಲೈನ್ ಇಂಟರ್ವ್ಯೂ ಇತ್ತು, ಆನ್ಲೈನ್ ಇರಲಿಲ್ಲ. ನೀಟಾಗೆ ಪ್ರಿಪೇರ್ ಆದೆ. ಫಸ್ಟ್ ನಾರ್ಮಲ್ HR ಇಂಟರ್ವ್ಯೂ ಇರ್ತೈತಿ, ಆಮೇಲೆ ಟೂಲ್ ಟೆಸ್ಟ್ ಇರ್ತೈತಿ, ಟೆಕ್ನಿಕಲ್ ಇಂಟರ್ವ್ಯೂ ಇರ್ತೈತಿ, ಅದಾದಮೇಲೆ ಮೇನ್ ಇಂಟರ್ವ್ಯೂ ಇರ್ತೈತೆ ಅಂತ. ನಾನು ನೀಟಾಗೆ ಓದ್ಕೊಂಡೆ, ನೀಟಾಗಿ ಕೂತು ಎಲ್ಲನೂ ಪ್ರಿಪರೇಷನ್ ಮಾಡಿದೆ. ನಾನು ಆಲ್ರೆಡಿ ನಂಗೆ ಕೋರ್ಸಸ್ ಗೊತ್ತಿತ್ತು, ಸೊ ಸ್ವಲ್ಪ ವರ್ಕ್ ಮಾಡಿದೆ. ಸೊ ಆ್ಯಂಡ್ ಎಸ್, ಫೈನಲಿ ನಾನು ಇಂಟರ್ವ್ಯೂನೂ ಕೊಟ್ಟೆ. ಇಂಟರ್ವ್ಯೂ ಮಸ್ತ್ ಆಯ್ತು. ಆಕಿ ನಂಗೆ ರೆಫರೆನ್ಸ್ ಕೊಟ್ಟಿದ್ಲ, ಬಟ್ ಅದನ್ನು ಇಂಪಾರ್ಟೆಂಟ್ ಆಗ್ತೈತಿ. ನಾನು ಈಕ್ವಲ್ಸ್ ಟು ಅದಕ್ಕೆ ಭಾಳ ನೀಟಾಗಿ ಪ್ರಿಪರೇಷನ್ ಮಾಡಿ ನೀಟಾಗಿ ಇಂಟರ್ವ್ಯೂ ಕೊಟ್ಟೆ. ವೇಟ್ ಮಾಡತ್ತಿದ್ದೆ. ಸೊ ಅವ್ರು ಹೇಳಿದ್ರೆ ಮೇಲ್ ಬರ್ತೈತಿ ನಿಮ್ದು ಏನೇ ಇದ್ರೂ. ನಂಗೆ ಆ್ಯಕ್ಚುಲಿ ಹೋಗೋಕೆ ಇಷ್ಟ ಇರಲಿಲ್ಲ. ಮೇಲ್ ಬಂತು, ಯು ಆರ್ ಸೆಲೆಕ್ಟೆಡ್ ಅಂತ. ಸೊ ದಿಸ್ ಪ್ಯಾಕೇಜ್ ಇರುತ್ತೆ, ಹಿಂಗಿರುತ್ತೆ, ಫುಲ್ ನೀಟಾಗೆ ಕೊಟ್ಟಿದ್ರೆ ಮೇಲೊಳಗಡೆ. ನಾನು ಅವತ್ತಿನ ದಿನ 20 ಜನ ಕಾಲ್ ಮಾಡಿ ಕೇಳಿದೆ, ನಾನು ಓದ್ಲಿಕ್ಕತ್ತೀನಿ, ನಾನು ಜಾಬ್ ಹೋಗಬೇಕು ಬೇಡ. ನನ್ನ ಫ್ರೆಂಡ್ಸ್ ಎಲ್ಲರೂ ಒಂದೊಂದು ಡಿಫ್ರೆಂಟ್ ಸಜೆಷನ್ಸ್ ಕೊಡಾಕತ್ತಾರೆ. 50% ಪೀಪಲ್ ಇಲ್ಲ, ಓದು, ಕಾನ್ಸಂಟ್ರೇಟ್ ಮಾಡು. 50% ಇಲ್ಲ, ನೀನು ಜಾಬ್ ಮಾಡ್ಕೋತ ಓದು, ಹೆಂಗಾದರೂ ಓದಿ ಎಲ್ಲ ರಿವಿಷನ್ ಮಾಡ್ಕೋತ ಜಾಬ್ ಮಾಡಂತ. ಮೈಂಡ್ ವಾಸ್ ಟೋಟಲಿ ಬ್ಲ್ಯಾಂಕ್ ಅಟ್ ದಟ್ ಮೂಮೆಂಟ್. ದೊಡ್ಡ ಮನಸ್ಸು, ದಿಲ್ ಪೇ ಪತ್ಥರ್ ರಕ್ಕೆ, ಹಾರ್ಟ್ ಮೇಲೆ ಕಲ್ಲು ಇಟ್ಕೊಂಡು ನಾನು ಫೈನ್, ಓಕೆ, ಲೆಟ್ಸ್ ಸ್ಟಾರ್ಟ್ ಅ ನ್ಯೂ ಜರ್ನಿ ಅಂತ ಬೆಂಗಳೂರಿಗೆ ಕೆಂಪು ಬಸ್ ಹತ್ಕೊಂಡು ಬ್ಯಾಗ್ ಹಾಕ್ಕೊಂಡು ಬಂದುಬಿಟ್ಟೆ. ಕೆಂಪು ಬಸ್ ಹತ್ತಲಿಲ್ಲ, ನಾರ್ಮಲ್ ಬಸ್ ಬಂದೆ. ನಂದು ಆ ಫ್ರೆಂಡದ್ದು ಆಕಿಂದು ವರ್ಕ್ ಫ್ರಮ್ ಹೋಮ್ ಇತ್ತು. ಸೊ ಬೆಂಗಳೂರೊಳಗೆ ನಾನು ಒಬ್ಬಂಟಿ ಜೀವನ ನಡ್ಸೋಕ್ಕೆ ಬಂದಿದ್ದೆ. ಲಕ್ಕಿಲಿ ನಂದು ಒಬ್ಬನ ಫ್ರೆಂಡ್ ಇದ್ದ, ಪ್ರೈಮರಿ ಫ್ರೆಂಡ್ ಇದ್ದ. ಅವ್ನಿಗೆ ಕಾಲ್ ಮಾಡಿದೆ, ಇಲ್ಲೇ ನಾ ಬರ್ಲಿಕ್ಕತ್ತೀನಿಲೇ, ಒಂದು PG ಅರೇಂಜ್ ಮಾಡಿ. ನಂದು ಸ್ವಲ್ಪ ಕಂಡೀಷನ್ಸ್ ಇತ್ತು ಅವ್ನಿಗೆ ಹೇಳಕ್ಕೆ. ಸೊ ನಂದು ಆಫೀಸ್ ಎಲ್ಲಿರ್ತೈತಿ ಅದ್ರ ನಿಯರ್ ಬೈ, ನಾ ವಾಕೇ ಹೋಗ್ಬೇಕು ಆಫೀಸಿಗೆ. ಅಂತಾದ ನೀ ನನಗೆ PG ಹುಡುಕ್ ಕೊಡ್ಬೇಕು. ರೂಮ್ ಒಳಗೆ 2 ಜನ ಇರ್ಬೇಕು, ಭಾಳ ಜನ ಬೇಡ. PG ರೆಂಟು ಕಡಿಮೆ
ಕಡಿಮೆ ಇರ್ಬೇಕಂತ ನಾನು ಇಷ್ಟೆಲ್ಲ ಕಂಡೀಷನ್ಸ್ ಹೇಳಿದೆ. ಪಾಪ ಅವನ್ನೆಲ್ಲ ನೀಟಾಗಿ ಒಂದಿನ ಫುಲ್ ಅಡ್ಡಾಡಿ ನನ್ನ ಆಫೀಸ್ ಕಡೆನೇ ಬೈ ವಾಕ್ ಜಸ್ಟ್ 500 ಮೀಟರ್ 600 ಮೀಟರ್ ಡಿಸ್ಟೆನ್ಸ್ ಮೇಲೆ ಒಂದು ಪಿ ಜಿ ಹುಡುಕೊಟ್ಟ. ಐ ವಾಸ್ ಲಕ್ಕಿ, ಸೀರಿಯಸ್ಲಿ ಐ ವಾಸ್ ಲಕ್ಕಿ ಅಟ್ ದಟ್ ಮೂಮೆಂಟ್. ನಂಗೆ ಇನ್ನೊಂದು ಏನಂತಂದ್ರೆ ನಂಗೆ ಬೆಂಗಳೂರು ಅಂದರೆ ಇಷ್ಟ ಇಲ್ಲ, ಯಾಕಂದರೆ ಟ್ರಾಫಿಕ್, ಜನ, ಅದ್ರ ಬಗ್ಗೆ ನಾನು ನಿಮಗೆ ಲಾಸ್ಟ್ ವಿಡಿಯೋ ನಂಗೆ ಮಾತಾಡಿದೆ, ಐ ಬಟನ್ ಮೇಲೆ ಇರ್ತೈತಿ, ಕ್ಲಿಕ್ ಮಾಡಿ ನೋಡ್ರಿ. ಬೇಸಿಕ್. ಸೊ ಥ್ಯಾಂಕ್ ಯು. ಬಂದೆ ಪಿ ಜಿ ನೋಡಿದೆ. ಪಿ ಜಿ ಇಷ್ಟು ವರ್ಸ್ಟ್ ಕಂಡೀಷನ್ ಇತ್ತಲ್ಲ, ಪಾಪ ಅವನಿಗಂತೂ ಒಳಗೆ ಹೋಗೋಕ್ಕಾಗಲ್ಲ ಬಿಕಾಸ್ ಇಟ್ಸ್ ಲೇಡೀಸ್ ಪಿ ಜಿ. ನಂದು ರೂಮ್ ಏನಿತ್ತು ಅದೊಂದು ಚಲೋ ಇತ್ತು. ಫುಡ್ ದ ವರ್ಸ್ಟ್ ಫುಡ್. ಫಸ್ಟ್ ಡೇನೇ ನನಗೆ ಮತ್ತೆ ಖರ್ಚೋಕ ಆ ಥರ ಆಗ್ಬಿಟ್ಟಿತ್ತು. ಫುಲ್ ಸರ್ಪ್ರೈಸಿಂಗ್. ನಾನು ಕೈ ತೊಳ್ಕೊಬೇಕಂತ ಹೊಂಟಿದ್ದೆ ಊಟ ಮಾಡ್ಬೇಕಂತ. ಕೈ ತೊಳಿಬೇಕಾದ್ರೆ ಏನೋ ಓಡಾಡತೈತಿ, ಏನು ಹೆಗಣ ಇಷ್ಟು ದೊಡ್ಡದು, ಸತ್ತೇನ ಅಲ್ಲೇ. ಅದನ್ನು ನೋಡ್ಕೊಂಡು ಹೆಂಗೆ ಊಟ ಮಾಡಲಿಲ್ಲ ನಾನು, ನಂಗೆ ಊಟನೇ ಹೋಗಲಿಲ್ಲ. 1 ಮಂತ್ ಫುಲ್ ನನ್ನ ಪಿ ಜಿದು ಭಾಳ ವರ್ಸ್ಟ್ ಕಂಡೀಷನ್ ಇತ್ತು. ಸೊ ಅಲ್ಲೇ ಡಿಸೈಡ್ ಮಾಡ್ದೆ ನಾ ಪಿ ಜಿನಾಗಿರಲ್ಲ, ಇನ್ನು ರೂಮ್ ಮಾಡಿಡ್ಬೇಕಂತ. 1 ಮಂತ್ ಫುಲ್ ರೂಮ್ ಸರ್ಚ್ ಮಾಡಿದ್ವಿ, ಒಂದು ಮನಿ ಮಾಡ್ಕೊಂಡ್ವಿ 4 ಹುಡುಗಿಯರು ಕೂಡಿ. ನನ್ನ ರೂಮ್ಮೇಟ್ಸ್ ಭಾಳ ಮಸ್ತ್ ಇದ್ರು, ಬಿಗ್ ಥಮ್ಸ್ ಅಪ್. 1 ಇಯರ್ ಆದಮೇಲೆ ನಾನು ಮತ್ತೆ ಶಿಫ್ಟ್ ಆದೆ ಸಿಂಗಲ್ ಕಿನೇ 1 ಆರ್ಕೆಗೆ. ಸೊ ಜಾಬ್ ಲೈಫ್ ಸ್ಟಾರ್ಟ್ ಆಯ್ತು ನಂದಿಲ್ಲಿ. ಸೊ ಫಸ್ಟ್ ಡೇ ಆಫ್ ಜಾಬ್ ಲೈಫ್ ನಾನೊಂಥರ ಡಿಫ್ರೆಂಟ್ ಆಗಿದ್ದೆ. ಎಲ್ಲರೂ ಫೈಲಾಗಿಲ್ಲ ಏನಾದರೂ ಕೈ ಒಳಗಡೆ ಹಿಡ್ಕೊಂಡು ಹೋಗ್ತಾರೆ, ಬಟ್ ನಾನಿಲ್ಲ, ಖಾಲಿ ಕೈ ಬಿಸಾಡ್ಕೊಂಡು ಹೋಗಿದ್ದೆ, ಏನೂ ತೊಗೊಂಡು ಹೋಗಿರಲಿಲ್ಲ. ಸೊ HR ಫಸ್ಟ್ ಏನೇನೋ ಕೇಳಿದ್ರೆ ನಂಗೆ ನೆನಪಿಲ್ಲ, ಸಬ್ಮಿಷನ್ ಮಾಡ್ಬೇಕಂತ. ಏನು ಸಬ್ಮಿಟ್ ಮಾಡ್ಬೇಕೇನಿಲ್ಲ. ಸೊ ಅದನ್ನು ಕೇಳ್ಕೊಂಡೆ ಆರಾಮ್ಸೆ ನಾ ತೊಗೊಂಡು ಬರ್ಬೋದು ಅಂತ ಆ ಥಾಟ್ ಮೈಂಡಲ್ಲಿ ಇಟ್ಕೊಂಡೆ ನಾನೈತಲ್ಲ ಏನೂ ತೊಗೊಂಡು ಹೋಗಿರಲಿಲ್ಲ. ನೋಡಿದ್ರೆಲ್ಲ ಶಾಕ್, ಈಗೇನು ಕೈ ಬಿಸ್ಕೋತ್ ಬಂದುಬಿಟ್ಟಾಳ, ಏನು ಕೈ ತೊಗೊಂಡು ಬಂದೇ ಇಲ್ಲ. ನಾವೆಲ್ಲ ಇಷ್ಟು ತೊಗೊಂಡ್ಬಂದೇವೆ ಬ್ಯಾಗ್ ತೊಗೊಂಡು. ನಾನೊಂಥರ ಹೆಂಗಂತಂದ್ರೆ ನಂಗೆ ಜಾಸ್ತಿ ಕ್ಯಾರಿ ಮಾಡೋಕ್ಕಾಗಂಗಿಲ್ಲ. ಸುಮ್ಮನೆ ಕೈ ಒಳಗೆ ಏನಾದರೂ ಹಿಡ್ಕೊಳ್ಳೋದು ಇಲ್ಲ ಬ್ಯಾಗ್ ಹಾಕೊಳ್ಳೋದು ಇದು ನನಗೆ ಇಷ್ಟ ಇಲ್ಲ. ಕೆಲವೊಬ್ಬರು ಹೆಂಗೆ ಮಾಡ್ತಾರೆ ಅಂತಂದ್ರೆ ಬ್ಯಾಗ್ ಇರಲೇಬೇಕು, ಕಂಪಲ್ಸರಿ ಅವ್ರಿಗೆ ಬ್ಯಾಗ್ ಇರಬೇಕು ಕೈ ಒಳಗಡೆ. ಸೊ ಆ ಥರ. ಮತ್ತು ಜಾಯ್ನಿಂಗ್ ಇತ್ತು. ನನಗೇನು ಗೊತ್ತು ಫಸ್ಟ್ ಡೇನೇ ನಾನು ಹೆಂಗೆ ಥಿಂಕ್ ಮಾಡಿದೆ, ಕಾಲೇಜ್ನಾಗ ಹೆಂಗೆ ಇರ್ತೈತಿ ಫಸ್ಟ್ ಡೇ ಅಂತಂದ್ರೆ ಕ್ಲಾಸಸ್ ನಡೆಯಂಗಿಲ್ಲ, ಇಂಟ್ರೊಡಕ್ಷನ್ ಕೊಟ್ಟು ಬಿಟ್ಬಿಡ್ತಾರೆ. ಸೇಮ್ ನಾನು ಹಾಗೆ ಅಂದ್ಕೊಂಡಿದ್ದೆ. ಹಾಗಿಲ್ಲ, ಫಸ್ಟ್ ಡೇನೇ ಲ್ಯಾಪ್ಟಾಪು ಕೊಟ್ಟರು, ಇಂಟ್ರೊಡಕ್ಷನು ಕೊಟ್ಟರೆ, ಟ್ರೈನಿಂಗು ಸ್ಟಾರ್ಟ್ ಮಾಡಿದ್ರು. ನನಗೆ ಲ್ಯಾಪ್ಟಾಪ್ ತೊಗೊಂಡು ಹೋಗಿ ಬ್ಯಾಗ್ ಇರಲಿಲ್ಲ. ಸೊ ನಾನು IT ಇದೊಂದು ಕಡೆ ಹೋದೆ, ಒಂದು ಬ್ಯಾಗ್ ಕೊಡ್ರಿ ನಾಳೆ ನಿಮ್ಗೆ ತಂದು ಕೊಡ್ತೀನಿ ಅಂತಂದೆ. ಅವ್ನು ಶಾಕ್, ಏನಿದು ನೀವು ಆಫೀಸಿಗೆ ಬಂದು ಫಸ್ಟ್ ಏನೂ ತೊಗೊಂಬಂದಿಲ್ಲ. ಓಕೆ ಫೈನ್ ಅಂತ ಕೊಟ್ಟರು ಅವ್ರು ಬ್ಯಾಗ್, ತೊಗೊಂಡು ಹೋದೆ. ಬ್ಯಾಚ್ನಾಗ ಸಿಕ್ಕಿದ ಫ್ರೆಂಡ್ಸ್ ಭಾಳ ಮಸ್ತ್ ಇದ್ರು, ನಂಗೆ ಭಾಳ ಇಷ್ಟ ಇದ್ರು ಎಲ್ಲ. ಒಬ್ಬಾಕಿ ಹುಡುಗಿದ್ಲೆ, ನಂಗೆ ಭಾಳ ಇಷ್ಟ ಆಗಿದ್ಲು. ಆಕಿಂದು ವಾಯ್ಸ್ ಒಂದು ಸ್ವಲ್ಪ ಡಿಫ್ರೆಂಟ್ ಇತ್ತು. ಆಕಿನ ವಾಯ್ಸ್ ಕೇಳಿದ್ರೆ ಈಕಿ ಏನು ಕೆಮ್ಮು ನೆಗಡಿ ಬಂದೈತ, ಗಂಟ್ಲು ರೋಗ ಏನೋ ಕೂತ್ಬಿಟ್ಟೈತ ಅಂತ ಅನ್ನಿಸ್ತಿತ್ತು. ಬೆಸ್ಟ್ ಫ್ರೆಂಡ್ ಆದ್ವಿ. ವಾವ್. ಯೂಟ್ಯೂಬ್ ಪ್ಲೇ ಮಾಡ್ತಿದ್ದೆ ವರ್ಕ್ ಮಾಡೋ ಮೂಮೆಂಟ್ ಒಳಗಡೆ. ಏನು ಕ್ಲಾಸಸ್ ನಾನು ಕಂಪ್ಲೀಟ್ ಮಾಡಿಲ್ಲ, ಅವು ಕ್ಲಾಸಸ್ ನಾನು ಕೇಳ್ಕೊತಿದ್ದೆ. ಗೌರ್ಮೆಂಟ್ ಎಕ್ಸಾಮ್ಸಿಗೆ ಹೆದರ್ಕೋತ ಕೇಳ್ತಿದ್ದೆ. ಟೈಮ್ ಅಂದ್ರೆ ನನಗೆ ಇಂಪಾರ್ಟೆಂಟ್. ಎಕ್ಸಾಕ್ಟ್ 8:30 ಹೋಗಿ 5:30ಗೆ ಲಾಗೌಟ್ ಆಗ್ಬೇಕಂತ ನಂದು ಮೈಂಡ್. ಆಫೀಸದ ವರ್ಕ್ ಹೆಂಗಿತ್ತಂದರೆ 5:30ಗೆ ಲಾಗೌಟ್ ಆಗೋ ಥರ ಇರಲಿಲ್ಲ. 2 ಮಂತ್ಸ್ 2 ಸಲ ಅಷ್ಟೇ ಒಂದು 6:30 ಮಟ್ಟ ಅಷ್ಟೇ ಕೂತಿರ್ಬೇಕಾ. ಆಮೇಲೆ ನಾನು 5:30ಗೆ ಲಾಗೌಟ್ ಆಗ್ತಿದ್ದೆ. ಒಂದು ಸೀನಿಯರ್ಸ್ ಇಲ್ಲ ಕಾಲೀಗ್ಸ್ ನನ್ನ ಜೊತೆ ಏನಿದ್ರಲ್ಲ ನನ್ನ ಬ್ಯಾಚ್ನಾಗ, ಅವ್ರು ನೋಡಿ ಶಾಕ್. ನಮ್ದಂದ್ರೂ ವರ್ಕ್ 7 ಗಂಟೆ 7:15 ಮುಗಿತೈತಿ, ನೀನು 5:30 ಅಂದರೆ ಎದ್ದೇ ಹೋಗ್ಬಿಡ್ತೀಯಲ್ಲ, ಏನು ಹೇಳಂಗಿಲ್ಲ ಕೇಳ. ನಾನು ಹಂಗೆ 5:30 ಮೇಲೆ ನನಗೆ ಕೂಡೋಕ್ಕೆ ಆಗ್ತಿರ್ಲಿಲ್ಲ. ಒಂಥರ ಆಗ್ತಿತ್ತು ಒಳಗಡೆ ಏನು. ಬಟ್ ವಿದೌಟ್ ಫೈಲ್ ಮುಗಿಸ್ಲಾರ್ದೆ ಹೆಂಗೆ ಹೋಗ್ಬೇಕು ನನಗೇನು ಗೊತ್ತಿಲ್ಲ. ಏನಿತ್ತು ಆಫೀಸ್ ಟೈಮಿಂಗ್ 8:30 to 5:30 ಹಾಗೆ ನಾನು ಮೇಂಟೈನ್ ಮಾಡಿದೆ. ಫಾರ್ಮೆಟ್ನಾಗ ಶಿಫ್ಟ್ ಮಾಡಿದ್ರೆ ಅಂದ್ರೆ ಸ್ವಲ್ಪ ಫಾರ್ಮೆಟ್ಸ್ ಡಿಫ್ರೆಂಟ್ ನನ್ನ ಆಫೀಸ್ನಾಗ ಇತ್ತು. ನನ್ನ ಫ್ರೆಂಡ್ಸಿಗೆಲ್ಲ ಬಿಟ್ಟು ಹೋಗಕ್ಕೆ ಬೇಜಾರಾಗತ್ತಿತ್ತು ಅಂತ. ನನಗೆ ನಾರ್ಮಲ್ ಇತ್ತು ಆಫೀಸ್ ಲೈಫ್ ಅಂತಂದ್ರೆ ನಾರ್ಮಲ್. 8:30ಗೆ ಹೋಗಿ ಕೆಲಸ ಎಷ್ಟಿರ್ತೈತೆ ಅಷ್ಟು ಮುಗಿಸಿ, ಕೆಲಸ ಆಗಿಲ್ಲ ಅಂತಂದ್ರೆ ಇನ್ಫಾರ್ಮ್ ಮಾಡಿ TLC ಇಲ್ಲ PMCಗೆ ಇನ್ಫಾರ್ಮ್ ಮಾಡಿಬಿಟ್ಟು ಆಮೇಲೆ ನಾನು ಐತಲ್ಲ ಲಾಗೌಟ್ ಆಗಿಬಿಡೋದು 5:30. ದಿಸ್ ವಾಸ್ ಮೈ ಆ್ಯಕ್ಚುಯಲ್ ರೂಟೀನ್. ಬಟ್ ಬೇರೆದವ್ರದ್ದು ಹಂಗಿರಲಿಲ್ಲ. ರಾತ್ರಿ 8:30, 9:30, 10:30, 12:30, ಸಮ್ಟೈಮ್ಸ್ 2-3 o'clock ಮಟ್ಟ ಅವ್ರು ಕೆಲಸ ಮಾಡ್ತಿದ್ರು. ಅಂದರೆ ಡಿಫ್ರೆಂಟ್ ಒಬ್ಬೊಬ್ಬರು ಪೊಸಿಷನ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ ನಾನು ಇದ್ದಿದ್ದು ಪೊಸಿಷನ್ ಒಳಗಡೆನೂ ಇವಾಗಲೂ ಕೆಲವೊಬ್ಬರು ಜನ ಐತಲ್ಲ 10:30ವರೆಗೂ ಕೆಲಸ ಮಾಡ್ತಾರೆ. ರಿಯಲೈಸ್ ಆಗಿದ್ದೆ ಏನಂತಂದ್ರೆ, ನಂಗೆ ಎಷ್ಟೇ ಟಾರ್ಚರ್ ಕೊಡಲಿ, ಲೈಕ್ ಎಷ್ಟೇ ವರ್ಕ್ ಪ್ರೆಷರ್ ಇರಲಿ, ನಾನಂದು ತಲೆಯೊಳಗೆ ಏನಿತ್ತು ನಾನು ಅದನ್ನೇ ಮೇಂಟೈನ್ ಮಾಡ್ತಿದ್ದೆ. ನನ್ನ ಕೆಲಸ ಮುಗ್ದಿಲ್ಲ, ಸರಿ ನಾನು ನಾಳೆ ಬಂದು ಮಾಡ್ತೀನಿ, ನನಗೆ ಗೊತ್ತಿಲ್ಲ ಅವ್ರು ಏನಂದ್ರೂ ನಾನು ಮಾಡೋಕ್ಕಿಲ್ಲ. ಯಾಕಂತಂದ್ರೆ ನಮ್ದು ಒಂದು ಪರ್ಸ್ನಲ್ ಲೈಫ್ ಅಂತಿರ್ತೀವಿ. ಇಡೀ ದಿನ ಆಫೀಸ್ ಕೆಲಸ ಮಾಡೋಕ್ಕಂತೂ ಇಲ್ಲ. ನಂದು 2 ಕೆಲಸ ಇರ್ತಾವೆ, ಒಂದು ಪ್ರೊಫೆಷ್ನಲ್ ಲೈಫ್, ಒಂದು ಪರ್ಸ್ನಲ್ ಲೈಫ್. ಪರ್ಸನಲ್ ಲೈಫ್ ಒಳಗಡೆ ನನ್ನ ಮತ್ತೆ ಪಾರ್ಟು ಪರ್ಸ್ನಲ್ ಲೈಫ್ ಒಳಗೆ ನನಗೆ ಟೈಮ್ ಕೊಡ್ಬೇಕು, ಬಿಟ್ರೆ ನಾನು ನಿಮ್ಮ ಜೊತೆ ಮಾತಾಡಬೇಕು. ವರ್ಕ್ ಲೈಫ್ ಕೊಲೀಗ್ಸ್ ಹೆಂಗಿದ್ರು ಇಲ್ಲಿ ಜನ ಎಂಥವ್ರು ಜಾಯಿನ್ ಆಗ್ತಾರಂದ್ರೆ ಮೇನ್ಲಿ ಭಾಳ ನೆಸೆಸರಿ ಇರುತ್ತೆ. ಭಾಳ ನೀಡಿ ಪೀಪಲ್ ಯಾರು ಇರ್ತಾರಲ್ಲ ಅವ್ರು ಭಾಳ ಜನ ಈ ಆಫೀಸ್ನಾಗ ಇದ್ರು. ನಾನು ಆಫೀಸ್ ಹೆಸರು ತಗೊಳಂಗಿಲ್ಲ. ಇಲ್ಲಿ ಲೈಕ್ ಫ್ರೆಷರ್ಸ್ ಇದು ಭಾಳ ಚಲೋ ಆಫೀಸ್ ಇತ್ತಂತ. ಬಟ್ ಆಫ್ಟರ್ 1 year ನೀವು ಈ ಕಂಪ್ನಿಯಿಂದ ಜಂಪ್ ಆಗಲೇಬೇಕು. ಜಂಪ್ ಆಗಿಲ್ಲ ಅಂತಂದ್ರೆ ನಿಮ್ಮ ಲೈಫ್ ಪಚ್ಕ. ಜಾಬ್ ಭಾಳ ಕಂಫರ್ಟೇಬಲ್ ಯಾಕಿತ್ತಂತಂದ್ರೆ ನನಗೆ 2 ದಿನ
ಹಾಲಿಡೇ ಇರ್ತಿತ್ತು, ಯಾವಾಗ ಬೇಕು ಅವಾಗ ರಜಾ ತಗೋದಿತ್ತು. ಸೊ ನನ್ನ ಪ್ರೊಫೆಷ್ನಲ್ ಲೈಫ್ ಮತ್ತು ಪರ್ಸ್ನಲ್ ಲೈಫಿಗೆ ನನಗೆ ಹೆಂಗೆ ಮೇಂಟೈನ್ ಮಾಡಬೇಕಾಗಿತ್ತಲ್ಲ ಆ ಥರ ನನಗೆ ನೀಟಾಗೆ ಇತ್ತಿದ್ದು, ನನಗೇನೂ ಪ್ರಾಬ್ಲಮ್ ಆಗ್ತಿರ್ಲಿಲ್ಲ. ಅದಕ್ಕೆ ನಾನು ಕಂಟಿನ್ಯೂ ಇಷ್ಟು ವರ್ಷ ಇದ್ದಿದ್ದು, ಅದಕ್ಕೆ ನಾನು ಏನು ಚೇಂಜ್ ಮಾಡಲಿಲ್ಲ. ಆಮೇಲೆ ವರ್ಕ್ ಎಷ್ಟು ಕಂಫರ್ಟೇಬಲ್ ಆಗಿಬಿಟ್ಟಿತ್ತು ಅಂತಂದ್ರೆ ನನಗೆ ಅವ್ರೇನು ಕೊಡ್ತಾರೆ ನಾನು ಅದನ್ನು ಮಾಡಿಕೊಡ್ಬೋದಾಗಿತ್ತು, ಕಾರಣ ನನಗದು ಹೆಕ್ಟಿಕ್ ಇರಲಿಲ್ಲ. ಬಟ್ ಬೇರೆದವ್ರಿಗೆ ಭಾಳ ಕೆಟ್ಟ ಪ್ರೆಷರ್ ಹೆಕ್ಟಿಕ್, ಬಿಕಾಸ್ ಸ್ಲೇವ್ಸ್ ಥರ ಕೆಲಸ ಮಾಡ್ತಿದ್ರು, ನಾನು ಎಂಪ್ಲಾಯ್ ಥರ ಕೆಲಸ ಮಾಡ್ತಿದ್ದೆ. ಎಂಪ್ಲಾಯಿ ಹೆಂಗಿರ್ಬೇಕಂತಂದ್ರೆ ಮೇಂಟೈನ್ ಮಾಡ್ಬೇಕು ಟೈಮ್ಸ್, ಆಮೇಲೆ ಹೆಂಗಿರ್ತೈತಿ ಹಂಗೆ ನೀಟಾಗಿ ನೋಡ್ಕೊಂಡು ಹೋಗ್ಬೇಕು ಅಷ್ಟೇ ಅಲ್ಲ. ಬಟ್ ಅವರೆಲ್ಲ ಹೆದರ್ಕೊಂಡು ಜಲ್ದಿ ಲಾಗೌಟ್ ಆಗಲಾರ್ದೆ ಕೆಲಸ ಮುಗಿಸ್ಬೇಕು ಅಂತ ಅನ್ನೋ ಪ್ರೆಷರೈಸ್ಲಿ ಕರೆಕ್ಟ್ ಟೈಮಿಗೆ ಲಾಗೌಟ್ ಆಗ್ತಿರ್ಲಿಲ್ಲ. ನನಗಲ್ಲಿ ಮೇನ್ ಇಷ್ಟ ಆಗ್ಲಾರ್ದೇನಂತಂದ್ರೆ OTHS ಮಾಡಿಸ್ಕೊತಿದ್ರು. ನಾ ಹೇಳ್ದಂಗೆ ಇಲ್ಲಿ ಭಾಳ ನೀಡಿ ಪೀಪಲಿಗೆ ಈ ಜಾಬ್ ಭಾಳ ಇಂಪಾರ್ಟೆಂಟ್ ಇತ್ತಂತ. ಅವರೆಲ್ಲ ಹೆಂಗಂತಂದ್ರೆ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್, ಸ್ವಲ್ಪ ಜನ ಮನಿರೊಳಗೆ ಭಾಳ ಪ್ರಾಬ್ಲಮ್ ಇರ್ತೈತಿ, ಆಮೇಲೆ ಸ್ವಲ್ಪ ಜನಾಗ ದುಡ್ಡು ಗಳಿಸ್ಬೇಕಂತಿರ್ತೈತಿ, ಸ್ವಲ್ಪ ಜನಾಗ ಕಮಿಟ್ಮೆಂಟ್ಸ್ ಇರ್ತಾವೆ. ಸೊ ಅದೆಲ್ಲ ತಲೆಯೊಳಗೆ ಇಟ್ಕೊಂಡು ಅವರೆಲ್ಲ ಐತಲ್ಲ ಕೆಲಸ ಮಾಡ್ತಿದ್ರು, ಮಾಡ್ತಿದ್ರು. OTH ಅಂತಂದ್ರೆ ಆಫ್ಟರ್ 5:30 ಡ್ರ್ಯಾಗ್ ಮಾಡ್ಬೇಕು, ಲೈಕ್ 4 hours 5 hours ಎಕ್ಸ್ಟ್ರಾ ಮಾಡ್ಬೇಕು ಒಂದಿನಕ್ಕೆ. OT ಅಂತಂದ್ರೆ ಸ್ಯಾಟರ್ಡೆ ಸಂಡೇ ಏನು ಆಫ್ ಇರುತ್ತಲ್ಲ ಆ ದಿನ ನೀವು ಕೆಲಸ ಮಾಡ್ಬೇಕು. ಅದಕ್ಕೆ ಅವ್ರು ಪೇ ಮಾಡ್ತಾರೆ, ಮಾಡಲ್ಲ ಅಂತಿಲ್ಲ, ಪೇ ಮಾಡ್ತಾರೆ. ಇದು ಹೆಂಗಂತಂದ್ರೆ ಒಂದೊಂದ್ಸಲ ಕಂಪಲ್ಸರಿ ಇಟ್ಬಿಡ್ತಿದ್ರು ಅವರು. ನಾನು ಯಾವತ್ತೂ OTHS ಮಾಡಿಲ್ಲ. ಸೊ ಈ OT ಆ್ಯಂಡ್ OTHS ಏನು ದಿನಗಳೈತಲ್ಲ ಬರ್ಬರ್ತ ಭಾಳ ವರ್ಸ್ಟ್ ಆಕೋತ ಹೋಯ್ತು. ನಾವು ಒಪ್ಕೊತೀನಿ ಭಾಳ ಜನ ನೀಡಿ ಪೀಪಲಿಗೆ ಬೇಕು ದುಡ್ಡು ಅಂತ, ಬಟ್ ಸ್ಟಿಲ್ ದೇ ಆರ್ ನಾಟ್ ಸ್ಲೇವ್ಸ್. ಅದನ್ನು ಕಂಪಲ್ಸರಿ ಅಂತ ಹೇಳಿ ಕೆಲಸ ಮಾಡಿಸ್ಕೊಳ್ಳೋದು. ಸೊ ನೀಡಿ ಪೀಪಲಿಗೆ ಯೂಸ್ ಮಾಡ್ಕೊಂಡು ಅವ್ರಿಗೆ ಹಾಲಿಡೇಸ್ ಕೊಡ್ಲಾರ್ದೆ ಅವ್ರದ್ದು ಹಾಲಿಡೇಸ್ ತಿಂದು ಅವ್ರು ಹೆಂಗೆ ಮಾಡ್ತಿದ್ದಾರಂದ್ರೆ OTH ಬೋನಸ್ ಕೊಡ್ತೀವಿ. ಅದು ಎಷ್ಟು ರೂಪಾಯಿ ಗೊತ್ತಾ? ಹೊರಗಡೆ ಎಲ್ಲಾದರೂ ಹೋದ್ವಿ ಅಂತಂದ್ರೆ ನಾವು ಗೌಂಡಿ 900 rupees ಐತಿ. ಹೊಲ್ದಾಗ ಕೆಲಸ ಮಾಡ್ತೇವೆ ಅಂದ್ರೆ ಅವರಿಗೂ ಜಾಸ್ತಿ ಐತಿ ಒಂದಿನ. ನಾವು ಅಷ್ಟು ಕೀಳು ಮಟ್ಟ ಆದ್ವಿ, ಇಷ್ಟ ದುಡ್ಡು ಕೊಡ್ಲಿಕ್ಕತ್ತಾರ. ಯಾರ ಮನ್ಯಾಗ ಕಷ್ಟ ಇರ್ತೈತಿ, ನೀಡಿರ್ತೈತಿ, ಅವ್ರು ಅಟ್ ಎನಿ ಕಾಸ್ಟ್ ಅವ್ರು ಮಾಡ್ತಾರೆ, ಕೆಲಸ ಮಾಡಲೇಬೇಕು ಅವ್ರು, ಯಾಕಂತಂದ್ರೆ ಅವ್ರಿಗೆ ದುಡ್ಡು ಬೇಕು. ಟಾಕ್ಸಿಕ್ ಕಲ್ಚರ್ ಡೆಫಿನೆಟ್ಲಿ ಎಲ್ಲ ಕಾರ್ಪೊರೇಟ್ ಲೈಫ್ನಾಗ ಟಾಕ್ಸಿಕ್ ಅಂತೂ ಇದ್ದಿರ್ತೈತಿ. ಇಲ್ಲೂ ಹಾಗೆ ಇತ್ತು, ಲೈಕ್ ವಾತಾವರಣ ಟಾಕ್ಸಿಕ್ ಅನ್ನಿಸ್ತಿರ್ಲಿಲ್ಲ, ಬಟ್ ಅವ್ರು ಮಾಡೋ ಬಿಹೇವಿಯರ್, ಅವ್ರು ಕೊಡೋ ಟಾರ್ಚರಿಗೆ ಅಟ್ ದ ಎಂಡ್ ಇದು ಟಾಕ್ಸಿಕ್ ಅಂತ ಹೇಳ್ತೀವಲ್ಲ. ನೋಡ್ರಿ, ನಾನು ನಿಮ್ಗೆ ಸಿಂಪಲಾಗೇ ಒಂದು ಹೇಳ್ತೀನಿ, ಗಿವ್ ಆ್ಯಂಡ್ ಟೇಕ್ ಪಾಲಿಸಿ ಇರಬೇಕು. ಓಕೆ, ನಿಮ್ಗೆ ಈಗ ಒಂದೇನೋ ಕೆಲಸ ಕೊಡ್ಲಿಕ್ಕತ್ತೀನಿ ಅಂದರೆ ನೀವು ಎಕ್ಸ್ಪೆಕ್ಟ್ ಮಾಡ್ತಿರ್ತೀರಿ ಇಷ್ಟು ದುಡ್ಡು ಕೊಡ್ಬೇಕಂತ. ಇಲ್ಲಿ ಹೆಂಗೆ ಅಂತಂದ್ರೆ ಮಾಡಿ ಕೆಲಸ, ನಾನು ದುಡ್ಡು ಕೊಡೋಲ್ಲ, ನೀ ಮಾಡಿ ಕೆಲಸ, ನಾನು ದುಡ್ಡು ಕೊಡೋಲ್ಲ, ಇಷ್ಟೇ. ಯಾರು ಮಾಡ್ತಾರೆ ಹಿಂಗೆ? ಯಾರಿಗೂ ಮಾಡೋಕ್ಕಾಗಂಗಿಲ್ಲ. ಆದ್ರೂ ಜನ ಕೆಲಸ ಮಾಡ್ತಿದ್ರು, ಯಾಕಂತಂದ್ರೆ ಅವ್ರಿಗೆ ನೀಡಿತ್ತು. ಯಾರು ಹೈಫೈ ಭಾಳ ಎಕ್ಸ್ಪೆಕ್ಟೇಷನ್ ಇರೋರು ಯಾರೂ ಇಲ್ಲಿ ಇರಲಿಲ್ಲ. ಯಾಕಿದ್ದೆ ಅಂತ ನಿಮ್ಗೆ ಆಲ್ರೆಡಿ ಹೇಳಿನಿ, ನನಗೆ ಇದು ಕಂಫರ್ಟೇಬಲ್ ಇತ್ತು, ಅದಕ್ಕೆ ನಾನಿದ್ದೆ. ನನಗದು ಯಾಕೆ ಇಷ್ಟು ಚಿಡ್ಚಿಡ್ ಅನ್ಸಾಕತ್ಬಿಡ್ತಂತಂದ್ರೆ ಅಪ್ರೈಸಲ್. ನೀವೆಲ್ಲ ಅನ್ಕೋತಿರ್ಬೇಕು ಇವ್ರು ಹೈಕ್ ಮಾಡ್ತಾರ, ಹೈಕ್ ಮಸ್ತ್ ಇರ್ತೈತಿ. ಹೈಕ್ ಅಂತಂದ್ರೆ ನಾನು ನಿಮ್ಗೆ ಹೇಳ್ತೀನಿ, ನೀವೇನು ಥಿಂಕ್ ಮಾಡತ್ತೀರಿ ಅಷ್ಟಂದ್ರೂ ಹೈಕ್ ಇರೋಂಗಿಲ್ಲ. ಬಟ್ ಎಕ್ಸಾಕ್ಟ್ ಅಮೌಂಟ್ ಅಂತ ನಾನು ಹೇಳಲ್ಲ. ಈಗ ನಾನು ನಿಮ್ಗೆ ಹೇಳ್ಬೇಕಂದ್ರೆ ಒಂದು ಆ್ಯಂಡ್ರಾಯ್ಡ್ ಮೊಬೈಲು ಬರೋಂಗಿಲ್ಲ ಇವರು ಹೈಕ್ನಾಗ. 1 ವರ್ಷ ಆದಮೇಲೆ ಹೈಕ್ ಇಷ್ಟಂತ ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ. ನೀವು ಇಷ್ಟೊಂದು ಕೆಲಸ ಮಾಡತ್ತೀರಂದ್ರೆ ಇಷ್ಟಾದರೂ ಹೈಕ್ ಬರಬೇಕಲ್ಲ, ಅದೂ ಇಲ್ಲ ಅಂತ. ಸೆಕೆಂಡ್ ಇಯರು ನೋಡಿದೆ, ಸೆಕೆಂಡ್ ಇಯರು ಅಷ್ಟು ಹೈಕ್ ಬರಲಿಲ್ಲ. ಅಟ್ ದ ಎಂಡ್ 3rd ಇಯರ್ ನನಗೆ ಅಟ್ ಎನಿ ಕಾಸ್ಟ್ ಪೇಪರ್ ಹಾಕಬೇಕಾಯ್ತು, ಯಾಕಂತಂದ್ರೆ ಹೈಕ್ ಸರಿ ಇರಲಿಲ್ಲ. ರಿಸೈನ್ ಹಾಕಿದ್ಮೇಲೆ ಅವರು ಕರೀತಾರೆ, ನಮಗೆ ಕೇಳ್ತಾರೆ ಯಾಕೆ ಬಿಡ್ಲಿಕ್ಕತ್ತೀರಿ, ಏನು ಪ್ರಾಬ್ಲಮ್ ಐತಿ, ಏನು ಇಶ್ಯೂಸ್ ಐತೆ ಅಂತ. ಸೊ ಇಲ್ಲಿ ನಾನು ನಿಮಗೊಂದು ಸಿನಾರಿಯೋ ಹೇಳ್ತೀನಿ ಏನಾಗೈತೆ ಅಂತಂದ್ರೆ. ಅವ್ರು ಕರೆದ್ರೆ ನನಗೆ ಕೇಳಿದ್ರೆ ಏನು ಪ್ರಾಬ್ಲಮ್ ಐತಿ, ನಾ ಹೇಳಿದೆ ಕ್ಲೋಸ್ ಮಾಡಬಾರ್ದು, ಬಟ್ ಸ್ಟಿಲ್ ಐ ವಿಲ್ ಬಿ ಟ್ರಾನ್ಸ್ಪರೆಂಟ್ ಎವ್ರಿಥಿಂಗ್. ನಾನು ಕೇಳೋ ಸ್ಯಾಲ್ರಿ ಅಂತೂ ನೀವು ಕೊಡೋಂಗಿಲ್ಲ, ಅದಕ್ಕೆ ನಾನು ಎಕ್ಸ್ಪೆಕ್ಟ್ ಮಾಡ್ಲಿಕ್ಕತ್ತಿಲ್ಲ. ಇಲ್ಲ ಏನಾದರೂ ಎಕ್ಸ್ಪೆಕ್ಟೇಷನ್ ಇರಬೇಕಲ್ಲ ಅಂತ ನಾ ಹೇಳಿದೆ. ನನ್ನ ರೇಂಜ್ ಇಷ್ಟೇ ಇದೆ, ನಾನು ಭಾಳ ಕೇಳಿರಲಿಲ್ಲ ವರ್ಕ್ ಫ್ರಮ್ ಹೋಮ್ ಬೇಕು ಅಂತ. 2ರಾಗ ಒಂದು ಯಾವುದಾದ್ರು ಕೊಡ್ರಿ ನಡೀತೈತಿ. ನೀವು ಕೊಡೋ ಸ್ಯಾಲ್ರಿ ನನಗೆ ಸಾಕಾಗತ್ತಿಲ್ಲ, ನಮ್ಮ ಮನೆಯವ್ರು ನಮ್ಮ ಮಮ್ಮಿಗೂ ನೀಟಾಗಿ ಕೊಡೋಕ್ಕಾಗತ್ತಿಲ್ಲ, ನನಗೆ ಸ್ಯಾಲ್ರಿ, ನಂಗೆ ಸೇವಿಂಗ್ಸು ಇಲ್ಲ. ಅಟ್ಲೀಸ್ಟ್ 4 ಜನರ ಮುಂದೆ ಆದರೂ ನಾನು ಹೇಳ್ಕೊಬೋದಲ್ಲ ನನ್ನ ಸ್ಯಾಲ್ರಿ ಇಷ್ಟೈತೆ ಅಂತ ಪ್ರೌಡ್ ಫೀಲ್ ಮಾಡ್ಕೊಂಡು ಹೇಳಬೇಕಲ್ಲ. ಎಕ್ಸ್ಪೀರಿಯನ್ಸ್ ನೋಡಿ ಆದರೂ ಇಷ್ಟು ಸ್ವಲ್ಪ ಹೈಕ್ ಮಾಡಿರಿ ಅಂತಂದೆ. ಓಕೆ ವಿಲ್ ಟಾಕ್, ನಾವು ನೋಡಿ ಹೇಳ್ತೀವಿ ಅಂತಂದ್ರೆ ಓಕೆ ಫೈನ್ ಅಂತಂದೆ. ಹೆಂಗಾದ್ರು 3 month ನೋಟಿಸ್ ಪೀರಿಯಡ್ ಇರ್ತೈತಿ. ಇನ್ನೇನು ನಿಯರ್ ಬರಾಕತ್ತೆ, ನನಗೊಂದು ಬೇರೆ ಟೀಮ್ದೊಳಗೆ ಶಿಫ್ಟ್ ಮಾಡೋಕ್ಕೆ ಇದು ಮಾಡಿದ್ರೆ ಸರ್ ಬಂದಿದ್ರು. ಸೋಷಿಯಲ್ ಮೀಡಿಯಾ ಪೇಜ್ ಓಪನ್ ಮಾಡೋದಿತ್ತು, ಇವ್ರ ಕಂಪ್ನಿಗೆ ಗ್ರೋ ಮಾಡೋದಿತ್ತು. ನಾನು ಇನ್ಫ್ಲೂಯೆನ್ಸರ್ ಅಂತ ಗೊತ್ತಾಗಿ ಅವ್ರಿಗೆ ಓಕೆ ಈಗಿಂದ ಇಷ್ಟು ಫಾಲೋವರ್ಸ್ ಇದ್ದಾರೆ, ಇಷ್ಟು ಸಬ್ಸ್ಕ್ರೈಬರ್ಸ್ ಇರ್ತಾರೆ, ಮೇ ಬಿ ನಮಗೆ ಹೆಲ್ಪ್ ಆಗುತ್ತೆ. ವಾಂಟ್ ಟು ಜಸ್ಟ್ ಯೂಸ್. ರಿಟರ್ನ್ ಏನಾದರೂ ನಾವು ಎಕ್ಸ್ಪೆಕ್ಟ್ ಮಾಡ್ತಿರ್ತೀವಲ್ಲ, ಏನಾದರೂ ಒಂದು ಕೊಡಬೇಕಲ್ಲ. ಇಷ್ಟೇ ನಂದು ಎಕ್ಸ್ಪೆಕ್ಟೇಷನ್, ಇಷ್ಟೇ. ನಾವೇನೇ ಹಿಂಗೂ ಹುಯ್ಯಂತೂ ಕೇಳಿಲ್ಲ ಸ್ಯಾಲ್ರಿ. ಮಾಡಿಸ್ಕೊಂಡ್ರು. ಇನ್ನೇನು ನಾನು ಬಿಡಾಕತ್ತೀನಲ್ಲ ಅಂತ ಹೇಳಿ ಅವ್ರದ್ದು ಸೋಷಿಯಲ್ ಮೀಡಿಯಾದೊಳಗಡೆ ನನಗೆ ಪೇಜ್ ನೀಟಾಗಿ ನಾನಂತೂ 100% ಕೊಟ್ಟೀನಿ. ನಾನೇ ವೀಡಿಯೋಸ್ ಮಾಡ್ತಿದ್ದೆ, ನಾನೇ ಎಡಿಟ್ ಮಾಡ್ತಿದ್ದೆ, ನಾನೇ ಪೋಸ್ಟ್ ಮಾಡ್ತಿದ್ದೆ, ಎವ್ರಿ ಡೇ ಅಲ್ಗೋರಿದಮ್ ನೋಡ್ತಿದ್ದೆ. ರೆಸ್ಪಾನ್ಸ್ ಮಸ್ತ್ ಇತ್ತು. ಬಟ್ ಅವ್ರಿಗೆ ಅದು ಬೇಕಾಗಿರಲಿಲ್ಲ ಅನ್ನಿಸ್ತೈತೆ, ಅದಕ್ಕೆ ಅವ್ರು
ಅಷ್ಟೊಂದು ಫೋಕಸ್ ಮಾಡಿಲ್ಲ. ಮಾರ್ಕೆಟಿಂಗ್ ನಾವೇನೋ ಒಂದು ಮಾಡ್ತೀವಂದ್ರೆ ಮಾರ್ಕೆಟಿಂಗ್ ಈಸ್ ವೆರಿ ಇಂಪಾರ್ಟೆಂಟ್ ಆ್ಯಟ್ ದಿಸ್ ಪಾಯಿಂಟ್, ಆ್ಯಟ್ ದಿಸ್ ಮೂಮೆಂಟ್, ಆ್ಯಟ್ ಇಯರ್, ಇನ್ ದಿಸ್ ಸೆಂಚುರಿ ಮಾರ್ಕೆಟಿಂಗ್ ಈಸ್ ಲೈಕ್ ಹೈ. ನಾನು ಮಾರ್ಕೆಟಿಂಗ್ ನೀಟಾಗೆ ಮಾಡಿಕೊಡ್ತಿದ್ದೆ ಅವರಿಗೆ. ಬಟ್ ಅವರಿಗೆ ಅಲ್ಲಿನೂ ನಂದು ವರ್ಕ್ ನೋಡಿಬಿಟ್ಟೆ ಪಾಪ. ನನಗೆ ಅಲ್ಲಿ ಜಾಯಿನ್ ಮಾಡಿಸಿದ್ದ ಒಬ್ಬರು ಸರ್ ಟ್ರೈ ಮಾಡಿದ್ರೆ ಅನಿಸ್ತೈತಿ. ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ, ನನಗೆ ಸೀರಿಯಸ್ಲಿ ಗೊತ್ತಿಲ್ಲ. ಸೊ ನಾನು ಆ ಪಾರ್ಟ್ ಮಾತಾಡೆ. ನಾನು ಕೇಳಿದ್ರೆ ಎಷ್ಟೈತಿ ನಿಂದು ಎಕ್ಸ್ಪೆಕ್ಟೇಷನು, ಏನೈತಿ, ಹೆಂಗೆ ಕಂಟಿನ್ಯೂ ಮಾಡ್ತೀಯೋ ಇಲ್ಲೋ ಅಂತ ಕೇಳಿದ್ರೆ ಹೇಳಿದೆ, ಸರ್ ನಂದು ಇಷ್ಟಿಷ್ಟು ಐತಿ, ನನಗೆ ಇಷ್ಟು ಕೊಡ್ರಿ, ನಾನು ಕಂಟಿನ್ಯೂ ಮಾಡ್ತೀನಿ, ಕಂಟಿನ್ಯೂ ಮಾಡೋಕ್ಕೇನು ಪ್ರಾಬ್ಲಮ್ ಇಲ್ಲ ಅಂದೆ. ಬಟ್ ಕಂಪನಿ ಅಷ್ಟೊಂದು ಅಮೌಂಟ್ ಕೊಡೋಕೆ ರೆಡಿನೇ ಇಲ್ಲ. ನಾಲೆಜ್ ಯಾರೋ ಕೊಡ್ಲಿಕ್ಕತ್ತಾರ, ಇಷ್ಟು ಎಕ್ಸ್ಪೀರಿಯನ್ಸ್ ಇದೆ, ಇಷ್ಟು ನಾಲೆಜ್ ಕೊಡ್ಲಿಕ್ಕತ್ತಾರ, ಇಷ್ಟು ವರ್ಕ್ ಎಫರ್ಟ್ ಹಾಕ್ಲಿಕ್ಕತ್ತಾರ ಅಂತಂದ್ರೆ ಅವ್ರಿಗೆ ಅಷ್ಟು ಸ್ಯಾಲ್ರಿ ಕೊಡಬೇಕಂತ ಇಂಪಾರ್ಟೆಂಟ್. ಈಗ ನಾವು ಕೆಲಸ ಮಾಡ್ತೀವಿ ಅಂದ್ರೆ ಸ್ಯಾಲ್ರಿ ಎಕ್ಸ್ಪೆಕ್ಟ್ ಮಾಡ್ತೀವಿ. ಆಫ್ಟರ್ ಸಮ್ ಎಕ್ಸ್ಪೀರಿಯನ್ಸ್ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ, ಮಾಡಲೇಬೇಕು. ಯಾಕಂತಂದ್ರೆ ನಮ್ದು ಏಜ್ ನೋಡಿರಿ, ಏಜಿಗೆ ನಮಗೆ ಸೇವಿಂಗ್ಸ್ ಇರಲಿಲ್ಲ ಅಂದರೆ ಏನು ಹೊಯ್ಕೋತ ಬಡ್ಕೋತ ಹೋಗ್ಬೇಕು, ಎಲ್ಲಂತ ಹೋಗ್ಬೇಕು ನಾವು. ಬರೋ ಸ್ಯಾಲ್ರಿ ಹಿಂಗೆ ಹೋಯ್ತಂದ್ರೆ, ಸಡನ್ನಾಗಿ ಲಾಕ್ಡೌನ್ ಆಯ್ತಂದ್ರೆ ಲಬ ಹೊಯ್ಕೋತ ಅಲ್ಲೇ ಕೂಡ್ಬೇಕು ನಾವು. ಲಿಟ್ರಲಿ ಹೇಳ್ತೀನಿ, ನನ್ನ ಸೇವಿಂಗ್ಸ್ ಇಲ್ಲ. ಸೇವಿಂಗ್ಸ್ ಯಾಕಿಲ್ಲ ಅಂತಂದ್ರೆ ಅಷ್ಟು ಸ್ಯಾಲ್ರಿ ಇಲ್ಲ. ಅಷ್ಟು ಸ್ಯಾಲ್ರಿ ಯಾಕಿಲ್ಲ ಅಂತಂದ್ರೆ ಅವ್ರು ಕೊಡೋಂಗಿಲ್ಲ. ನಿಮ್ಮ ನಾಲೆಜಿಗೆ ಈಕ್ವಲ್ಸ್ ಟು ಸ್ಯಾಲರಿ ಇಲ್ಲ. ಅಟ್ಲೀಸ್ಟ್ ನಿಮ್ಮ ನಾಲೆಜ್ ನೋಡಿ ಅವ್ರ ಸ್ಯಾಲ್ರಿ. ಅದಕ್ಕೆ ನಾನು ಹೇಳತ್ತೀನಿ, ಪರ್ಫೆಕ್ಟ್ ಯಾರಿಗೆ ಅಂತಂದ್ರೆ ನೀಡಿ ಪೀಪಲಿಗೆ ಭಾಳ ಚಲೋ ಐತಿ. ನಿಮ್ಗೆ ಜಾಬ್ ಸಿಗ್ತಿರಲ್ಲ, ಬಟ್ ನೀವು ಜಾಬ್ ಮಾಡ್ಬೇಕು, ನಿಮ್ಗೆ ದುಡ್ಡು ಬೇಕಂತಂದ್ರೆ ಇಲ್ಲಿ ಬಂದು ಜಾಯ್ನ್ ಆಗ್ಬೋದು. ಇನ್ ಕೇಸ್ ನಿಮ್ದು ಎಕ್ಸ್ಪೀರಿಯನ್ಸ್ ಐತಿ, ನಿಮ್ಗೆ ನಾಲೆಜ್ ಗೇನ್ ಮಾಡಬೇಕಂದ್ರೆ ಇಲ್ಲಿ ಬರೋಕ್ಕೆ ಹೋಗಬಾರ್ದು. ಅದಕ್ಕೆ ನಾನು ಯಾವತ್ತೂ ಯಾರಿಗೂ ರೆಕಮೆಂಡ್ ಮಾಡಿಲ್ಲ, ಯಾರಿಗೂ ಯಾವತ್ತೂ ರೆಫರೆನ್ಸು ಕೊಟ್ಟಿಲ್ಲ. ನಾನು ಓಪನ್ನಾಗೆ ಹೇಳಿಕತ್ತೀನಿ, ಬರೋರಿಗೂ ನಾನೈತಲ್ಲ ಬರಬೇಡ ಅಂತ ಹೇಳೀನಿ. ನನ್ನ ತಮ್ಮ ಅವ್ರ ಫ್ರೆಂಡು ಭಾಳ ಜನ ಕೇಳಿದ್ರೆ, ಅಕ್ಕ ಹೆಂಗೈತಿ ಆಫೀಸಲ್ಲಿ ಜಾಯ್ನ್ ಆಗಲಿ, ರೆಫರೆನ್ಸ್ ಕೊಡು. ನಾನು ಸ್ವಚ್ಛಗೆ ಹೇಳಿಬಿಟ್ಟೆ, ಹಿಂಗೈತೆ ನೋಡಪ್ಪ, ಹಿಂಗೈತಿ, ಬೇಕಂದ್ರೆ ಬಾ, ನಿನ್ನ ಮರ್ಜಿ, ನಾನಂತರೂ ನಿನಗೆ ರೆಕಮೆಂಡ್ ಮಾಡೋಂಗಿಲ್ಲ. ಎಲ್ಲ ಕಾರ್ಪೊರೇಟ್ ಲೈಫ್ ಒಳಗಡೆ ಹಾಗೆ ಇರ್ತೈತಿ. ಒಂದು ಆಫೀಸ್ ಒಳಗಡೆ ಏನೋ ಒಂದು ಕೆಲಸ ಮಾಡ್ತೀವಿ, ಅದು ಇನ್ನೊಂದು ಆಫೀಸ್ ಒಳಗೆ ಸಿಮಿಲರ್ ಇರಲ್ಲ. ದಿಸ್ ನಾಲೆಜ್ ನೀವು ಹೋಗಿ ಈ ಆಫೀಸ್ ಒಳಗಡೆ ನೀವು ಕೊಡ್ತೀರಂತಂದ್ರೆ ಅದು ಇರೋಂಗಿಲ್ಲ. ನಿಮ್ಮ ಇಂಟರ್ವ್ಯೂನಾಗ ಕೇಳ್ತಾರೆ ಕ್ವಶನ್ಸ್, ನಿಮ್ಗೆ ಹಿಂಗಿರ್ತೈತಿ ಹಂಗಿರ್ತೈತಿ. ಆಸ್ ಸಿವಿಲ್ ಇಂಜಿನಿಯರ್ ಅಂತಂದ್ರೆ ಅದ್ರ ರಿಲೇಟೆಡೇ ಕ್ವಶನ್ಸ್ ಕೇಳ್ತಾರೆ, ಟೆಕ್ನಿಕಲು ಎಲ್ಲನೂ ಅದೇ ಕೇಳಿರ್ತಾರೆ. ಬಟ್ ಒನ್ಸ್ ನಾವು ಕಂಪ್ನಿ ಒಳಗಡೆ ಎಂಟ್ರಿ ಆದ್ವಿ ಅಂದ್ರೆ ಅವ್ರದ್ದು ಮಾಡೋ ಕೆಲಸ, ರಿಕ್ವೈರ್ಮೆಂಟ್ಸ್ ಎಲ್ಲನೂ ಡಿಫ್ರೆಂಟ್ ಇರ್ತೈತಿ. ಅದಕ್ಕೆ ನಿಮಗೆ ಟ್ರೈನಿಂಗ್ ಕೊಡ್ತಾರೆ. ಟ್ರೈನಿಂಗ್ ಕೊಟ್ಟಾದ್ಮೇಲೆ ಅವ್ರಿಗೆ ಹೆಂಗೆ ಬೇಕಾ ಹಂಗೆ ಕೆಲಸ ಮಾಡಿಸ್ಕೊತಾರೆ. ನಮಗೆ ಬರೋ ನಾಲೆಜು ಹೋಗ್ಬಿಡ್ತು ನನಗೆ. ಇವ್ರು ಮಾಡೋ ವರ್ಕೇ ಡಿಫ್ರೆಂಟ್. ಇವರೆಲ್ಲ ಬೇರೆ ಬೇರೆ ಕಂಟ್ರೀಸಿಗೆ ಕೊಡ್ತಾರೆ. ಸೊ ಡಿಫ್ರೆಂಟ್ ಆಗಿರ್ತೈತಿ. ಲೈಕ್ ರೂಲ್ಸ್, ರೆಗ್ಯುಲೇಷನ್ಸ್, ಸ್ಟ್ಯಾಂಡರ್ಡ್ಸ್ ಏನೇನಿರ್ತೈತಿ ಎಲ್ಲನೂ ಡಿಫ್ರೆಂಟ್ ಇರ್ತೈತಿ. ನಮ್ಮ ಇಂಡಿಯಾಗೆ ಮ್ಯಾಚ್ ಆಗೋಂಗಿಲ್ಲ. ಸೊ ನನಗೆ ಬರೋ ನಾಲೆಜು ಹೋಯ್ತು. ಈಗ ನಾನು ಬೇರೆ ಕಂಪ್ನಿಗೆ ಏನೋ ಇಂಟರ್ವ್ಯೂ ಕೊಡ್ತೀನಿ ಅಂದ್ರೆ ಜಾಬ್ ಮಾಡ್ಲಿಕ್ಕೆ ನನಗೆ ಕೆಪಾಸಿಟಿ ಐತಿ? ಆಬ್ವಿಯಸ್ಲಿ ನೋ. ಈ ಕಂಪ್ನಿರೋಗಿ ನಾನು ಏನೇನು ಕೆಲಸ ಮಾಡಿದ್ದೆ ಆ ಬೇರೆ ಕಂಪ್ನಿರೋಗಿ ಎಲ್ಲೂ ಏನೂ ಮಾಡೋಂಗೇ ಇಲ್ಲ. ಎಕ್ಸ್ಪೀರಿಯನ್ಸ್ ತೊಗೊಂಡು ಹೋದ್ರೂ ಸ್ವಲ್ಪ ಕಂಪ್ನಿಗಳು ಇದೆಲ್ಲ, ಓ ನೀ ಇದು ಮಾಡ್ತೀವಿ, ನಾವಿಲ್ಲಿ ಇದನ್ನು ಮಾಡೋಂಗಿಲ್ಲ, ಸೊ ಯಾರು ರಿಜೆಕ್ಟೆಡ್ ಅಂತೆ ಡೈರೆಕ್ಟ್ ಮುಖದ ಮೇಲೆ. ಇಲ್ಲಾಂದರೆ ನಿಮ್ಗೆ ಬೇರೆ ಏನಾದರೂ ಎಕ್ಸ್ಪೀರಿಯನ್ಸ್ ಐತಂದ್ರೆ ಅದನ್ನು ಕೌಂಟ್ ಮಾಡಿ ಅವ್ರು ತೊಗೊತಿರ್ತಾರೆ. ಬಟ್ ಈ ಕಂಪ್ನಿ ಒಳಗಡೆ ನಾವೇನು ಕೆಲಸ ಮಾಡೀವಿ ಅದರದಂತೂ ನಮಗೆ ತೊಗೊಂಡೇ ಇಲ್ಲ. ಜಾಸ್ತಿ ಜನ ಹೋದವರು ಸ್ವಲ್ಪ ಪರ್ಟಿಕ್ಯುಲರ್ ಅವ್ರ ಕಡೆ ಏನೋ ಬೇರೆ ಸ್ಕಿಲ್ ನಾಲೆಜ್ ಇತ್ತಂದ್ರೆ ಹೋಗ್ಯಾರ. ವೈ ಐ ಆಮ್ ನಾಟ್ ಏಬಲ್ ಟು ಗಿವ್ ಎನಿ ಅದರ್ ಇಂಟರ್ವ್ಯೂಸ್? ಸೊ ಯಾಕಂತಂದರೆ ಇಲ್ಲೇನು ನಾವು ಕೆಲಸ ಮಾಡಿರ್ತೀವಿ ಅದು ಬೇರೆ ಕಂಪ್ನಿ ಒಳಗಡೆ ಯೂಸ್ ಇಲ್ಲ. ಬೇರೆ ಏನಾದರೂ ಕೋರ್ಸ್ ಮಾಡ್ಕೊಂಡು ಹೋದರೆ ನಿಮ್ಮ ಮೇ ಬಿ ಅವ್ರು ಕರ್ಕೊತಾರೆ, ನಿಮ್ಮ ಎಕ್ಸ್ಪೀರಿಯನ್ಸಿಗೆ ಇದು ಕೌಂಟ್ ಆಗಂಗಿಲ್ಲ ಅಂತ. ಇಲ್ಲ ನಾವು ಆ್ಯಸ್ ಅ ಫ್ರೆಷರ್ ಆಗಿ ಕನ್ಸಿಡರ್ ಮಾಡಿ ನಿಮ್ಗೆ ಸ್ಯಾಲ್ರಿ ಕೊಡ್ತೀವಿ. ಅಗೇನ್ ಇಟ್ ಕಮ್ಸ್ ಟು ಅಗೇನ್ ಸ್ಯಾಲ್ರಿ. ಇದು ಮತ್ತೆ ಡೌನ್ ಬಂತಲ್ಲ. ಇರೋ ಕೆಲಸ ಮಾಡೋರು ಎಲ್ಲರ ಪರವಾಗಿನೇ ಹೇಳಕತ್ತೀನಿ ನಾನು. ಎಲ್ರಿಗೂ ಅದ ಸೇಮ್ ಎಕ್ಸ್ಪೀರಿಯನ್ಸ್. 1 ವರ್ಷ ಮಟ್ಟ ಯಾರೂ ಏನು ಅನ್ನೋಂಗಿಲ್ಲ. ಆಫ್ಟರ್ 1 ಇಯರ್ ಎಲ್ಲರಿಗೂ ರಿಯಲೈಸ್ ಆಗ್ತೈತಿ, ನಾನು ನೆಕ್ಸ್ಟ್ ಇಂಟರ್ವ್ಯೂ ಕೊಡೋಕ್ಕೆ ಕೆಪಬಿಲಿಟಿ ನನಗಿಲ್ಲ, ನನಗೆ ಡೇರಿಂಗ್ ಇಲ್ಲ. ಇಲ್ಲ ಡಿಮೋಟಿವೇಟ್ ಆಗ್ಯಾನಲ್ಲ ಮನುಷ್ಯ. ನಾನು ನಂದೇ ಎಕ್ಸ್ಪೀರಿಯನ್ಸ್ ಹೇಳ್ತೀನಿ. ನಾನು ನೆಕ್ಸ್ಟ್ ಒಂದು ಕಂಪ್ನಿಗೆ ಇಂಟರ್ವ್ಯೂ ಕೊಡೋಕ್ಕೆ ಹೋದೆ. ಲಿಟ್ರಲಿ ನಾನು ಸಿವಿಲ್ ಇಂಜಿನಿಯರ್ ಅದಿನೋ ಇಲ್ಲೋ ಅಂತ ನನ್ನ ಮೇಲೆ ಡೌಟ್ ಬಂತು. ಯಾಕಂದರೆ ಇಲ್ಲಿ ಮಾಡಿದ ಕೆಲಸ ಅಲ್ಲಂತೂ ಎಲ್ಲೂ ಯೂಸ್ ಇಲ್ಲ, ಅಲ್ಲಿ ಕ್ವಶನ್ಸಿಗೂ ಮ್ಯಾಚ್ ಆಗತ್ತಿಲ್ಲ. ಏನು ಮಾಡಲಿ, ನಾನು ಇಂಟರ್ವ್ಯೂಸ್ ಕೊಡೋ ಕೆಪಾಸಿಟಿ ಇಲ್ಲ ನನಗೆ. ಅಷ್ಟು ಹೆದರಿಕೆ ಬರೋದೈತಿ ನನಗೆ. ನಾನು ಅಂದ್ಕೊಂಡೆ ನನಗೆ ಸೇಮ್ ಫೀಲಿಂಗ್ ಅಂತ, ಬೇರೆಯವ್ರಿಗೂ ಸೇಮ್ ಫೀಲಿಂಗ್ ಐತಿ. ಸೊ ಏನು ಯೂಸ್ ಆಯ್ತು? ಇದು ಸೇಮ್ ಫೀಲಿಂಗ್ ಆಗಿತ್ತು. ಸೊ ಸಿಂಪಲಿ ನಾನು ಹೇಳಬೇಕು ಏನು ಇಷ್ಟಪಡ್ತೀನಿ ಅಂತಂದ್ರೆ, ಅವ್ರದ್ದು ಎಫರ್ಟ್ ಕೊಟ್ಟು ಕೆಲಸ ಮಾಡ್ಲಿಕ್ಕತ್ತಾರ ಅಂದ್ರೆ ಅವ್ರಿಗೆ ಅಷ್ಟು ಸ್ಯಾಲರಿ ಕೊಡಲೇಬೇಕು. ಕೊಟ್ಟಿಲ್ಲ ಅಂತಂದ್ರೆ ಫುಲ್ ಡಿಮೋಟಿವೇಟ್ ಆಗ್ತಾನೆ ಮನುಷ್ಯ. ಈ ಕಡೆ ಅವರಿಗೆ ಅವ್ರದ್ದೇ ಟೈಮು ತೊಗೊಳ್ಲಿಕ್ಕತ್ತಾರ, ಅವ್ರದ್ದು ಎನರ್ಜಿನೂ ತೊಗೊಳ್ಲಿಕ್ಕತ್ತಾರ, ಇನ್ ರಿಟರ್ನ್ ಅವರಿಗೆ ನೀಟಾಗಿ ದುಡ್ಡು ಕೊಡ್ಲಿಕ್ಕತ್ತಿಲ್ಲ ಅಂದ್ರೆ ವಾಟ್ ಈಸ್ ದ ಯೂಸ್? ಏನು ಯೂಸ್ ಇಲ್ಲಿ ಕೆಲಸ ಮಾಡಿ? ನಿಮ್ಗೆ ಒಂದು ಅಟ್ಲೀಸ್ಟ್ ಕೆಪಾಸಿಟಿ. ನಮ್ಮ ಏಜ್ನವ್ರು, ನನ್ನ ಫ್ರೆಂಡ್ಸ್ ಮನಿ ಕಟ್ಟಿಸ್ಕೊಳ್ಲಿಕ್ಕತ್ತಾರ, ಕಾರ್ ತೊಗೊಳ್ಲಿಕ್ಕತ್ತಾರ, ಬೈಕ್ ತೊಗೊಳ್ಲಿಕ್ಕತ್ತಾರ, ಸ್ಕೂಟಿ ತೊಗೊಳ್ಲಿಕ್ಕತ್ತಾರ, ಏನೇನೇನೇನೇನು ತೊಗೊಳ್ಲಿಕ್ಕತ್ತಾರ, ಇಂಟರ್ನ್ಯಾಷನಲ್ ಟ್ರಿಪ್ ಮಾಡ್ಲಿಕ್ಕತ್ತಾರ. ಇದ್ರಾಗ ನಾವು ಒಂದು ಮಾಡಿಲ್ಲ. ಇಷ್ಟು ಹೊಲಸು ಅನ್ನಿಸ್ತೈತಲ್ಲ ನನಗೆ. ಏನು ಮಾಡ್ಲಿಕ್ಕತ್ತೀನಿ ನಾನು ನನಗೆ ಹಿಂಗೆ
ಮುಖದ ಮೇಲೆ ಕ್ವಶನ್ ಬರ್ಬರ್ತ ಟಾರ್ಚರ್ ಜಾಸ್ತಿ ಆಯ್ತು ನನಗೆ. ಒಂದು ಮೂಮೆಂಟಿಗೆ ಎಂಥ ಸಿಚುವೇಶನ್ ನಾನು ಹ್ಯಾಂಡಲ್ ಮಾಡಿದ್ದಂತಂದ್ರೆ ಇವ್ರದ್ದು ರೂಲ್ಸ್ ರೆಗ್ಯುಲೇಷನ್ಸ್ ಜಾಸ್ತಿ ಆಗ್ಲಿಕ್ಕೆ ಒಂದು ಮೂಮೆಂಟಿಗೆ ನನಗೆ ವರ್ಕ್ ಫ್ರಮ್ ಹೋಮ್ ಬೇಕಾಗಿತ್ತು ಅಂತ ನಾನು ಒಂದು ಪೊಸಿಷನ್ ಅದಕ್ಕೆ ಇದು ಮಾಡಿದೆ. ಸೊ ಆ ಪೊಸಿಷನ್ ಕೊಡ್ತೀನಂತೂ ಹೇಳಿದವ್ರು ನನಗೆ. ಆ ಪೊಸಿಷನ್ ನನಗೆ ಕೊಡಲಿಲ್ಲ. 1 ಇಯರ್ ಆದ್ರೂ ಆ ಪೊಸಿಷನ್ ಕೊಡಲಿಲ್ಲ. ಬಟ್ ಅದಕ್ಕೆ ಕೆಲಸ ಮಾಡಿಸ್ಕೊಂಡ್ರೆ ಸೊ ನನಗೆ ಸಿಟ್ಟು ಬಂತು. ಇನ್ನೊಮ್ಮೆ ಆ ಕೆಲಸ ಮಾಡಿದಾಗ ಲೈಕ್ ಇನ್ನೊಮ್ಮೆ ಅದೇ ಪೊಸಿಷನ್ ಇದೆ ಲೈಕ್ ಈಗೇನೋ ಕೆಲಸ ಮಾಡಿರ್ತಾರೆ ಅದನ್ನು ಚೆಕ್ ಮಾಡಬೇಕು. ಸೊ ಆ ಚೆಕ್ ಮಾಡೋದೇನು ಕೆಲಸ ಐತಲ್ಲ ಅದಕ್ಕೊಂದು ಡಿಫ್ರೆಂಟ್ ಹೆಸರು ಐತಿ, ಅದನ್ನು ನಾ ಹೇಳಂಗಿಲ್ಲ. ಮಾಡಿದ ಕೆಲಸ ಚೆಕ್ ಮಾಡ್ಬೇಕು ನಾನು. ಓಕೆ, ಒಂದಿನ ನನಗೆ ತಲೆ ಔಟ್ ಆಯ್ತು. ಹೆಂಗಾಯ್ತು ಅಂತಂದ್ರೆ ಫೈಲ್ಸ್ ಬರಲಿಲ್ಲ ನನಗೆ. 5:30 ಆದ್ರೂ ಫೈಲ್ಸ್ ಬರಲಿಲ್ಲ. ನಾನು ಯಾಕೆ ಕೆಲಸ ಮಾಡಲಿ ಆಫ್ಟರ್ 5:30? ಅದಕ್ಕೆ ನಾನು ನಿಮ್ಗೆ ಆಲ್ರೆಡಿ ಗೊತ್ತಿತ್ತು ನಾನು 5:30 ಆದಮೇಲೆ ಕೆಲಸ ಮಾಡೋಂಗಿಲ್ಲ ಅಂತ. ಆಫ್ಟರ್ 5:30 ಫೈಲ್ಸ್ಗಳು ಬಂತಂದ್ರೆ ನಾನು ಇದು ಕೆಲಸ ಮಾಡಲಿ ಅಂತ ನಾನು ಬಿಟ್ಟು ಹೋಗ್ಬಿಟ್ಟೆ. ಎಲ್ಲ ಫೈಲ್ಸ್ ಎಕ್ಸ್ಪೈರಿ ಇತ್ತು, ಅಂದ್ರೆ ಆ ದಿನಾನೇ ಕಳಿಸ್ಬೇಕಾಗಿತ್ತು. ಬಟ್ ನನಗೆ ಆ ಕೆಪಾಸಿಟಿ ಇಲ್ಲ ಕಳ್ಸೋಕ್ಕೆ. ಯಾಕೆ ಕಳಿಸ್ಬೇಕು ನಾನು? ನನಗೇನು ಅವ್ರು ಅಷ್ಟು ದುಡ್ಡು ಕೊಡ್ಲಿಕ್ಕತ್ತಾರಂತ ನಾನು ಕಳಿಸ್ಲಿ? ಅಲ್ಲ, ಬೆಳಗ್ಗೆ 8:30ಯಿಂದ ಲಾಗಿನ್ ಆಗಿ ಆಫ್ಟರ್ 5:30 ಮಟ್ಟ ನಾನು ಲಾಗೌಟ್ ಆಗ್ಬೇಕಂತಂದ್ರೆ ಅದೊಂದು ಮಂಚಾದ ಎನರ್ಜಿ ಇರ್ತೈತಿ. ಇಷ್ಟ ಕೆಲಸ ಮಾಡ್ಬೇಕು, ಆ ಮಂಚಾಗ ಎನರ್ಜಿ ಇರ್ತೈತಿ, ಅಷ್ಟರೋಗೆ ಕೆಲಸ ಮಾಡ್ಬೇಕು. ಅದಕ್ಕಿಂತ ಜಾಸ್ತಿ ಆಯ್ತಂದ್ರೆ ಮಂಚ ಕೆಲಸ ಮಾಡೋಕ್ಕೆ ಆಗಂಗಿಲ್ಲ. ಅದು ಸೇಮ್ ನಾನು ಅದು ಈಗ ಲಾಗೌಟ್ ಮಾಡಿ ಹೋಗ್ಬಿಟ್ಟೆ. ನನಗೆ ಕಾಲ್ಸ್ ಬರೋಕ್ಕೆ ಸ್ಟಾರ್ಟ್ ಆದವು, ಲೈಕ್ ನಮ್ಮ TL, ನಮ್ಮ PM. ಬಟ್ ನಾನು ಯಾರ್ದು ಕಾಲ್ ಪಿಕ್ ಮಾಡಲಿಲ್ಲ. ಸೊ ನೆಕ್ಸ್ಟ್ ಡೇ ನನಗೊಂದು ಮೀಟಿಂಗ್ ತೊಗೊಂಡ್ರು. ಆ ಮೀಟಿಂಗ್ ಒಳಗಡೆ ಹೆಂಗಿತ್ತಂದ್ರೆ ರೆಸ್ಪಾನ್ಸಿಬಿಲಿಟಿ ಯಾಕೆ ತೊಗೊಂಡಿಲ್ಲ ಅಂತ ಕೇಳ್ತಾರಲ್ಲಿ. ನಾನು ಇದಕ್ಕೆ ತೊಗೋಬೇಕು ರೆಸ್ಪಾನ್ಸಿಬಿಲಿಟಿ? ನೀವು ನನಗೆ 1 ಇಯರ್ದಿಂದ ನನಗೆ ಈ ಪೊಸಿಷನ್ ಕೊಡ್ತೀನಿ ಅಂತ ಹೇಳಿ ಇನ್ನೂವರೆಗೂ ಕೊಟ್ಟಿಲ್ಲ. ನಾನು ಇದಕ್ಕೆ ರೆಸ್ಪಾನ್ಸಿಬಿಲಿಟಿ ತೊಗೊಳ್ಳಿ? ಸೊ ನನ್ನ ಕೆಲಸ ಏನಿತ್ತು 8:30 to 5:30 ಇಷ್ಟು ಮಾಡಿ ಹೋಗ್ಬೇಕು, ಅಷ್ಟು ಮಾಡಿದ್ದೀನಿ ಅಷ್ಟೇ. ಫೈಲ್ಸ್ ಹೋಗಿಲ್ಲ ಅಂದ್ರೆ ಅದು ನನ್ನ ಪ್ರಾಬ್ಲಮ್ ಅಲ್ಲ. ನನಗೆ ಫೈಲ್ಸ್ ಲೇಟಾಗಿ ಬಂದಾವ ಅಂದರೆ ನಾನು ಇದಕ್ಕೆ ಮಾಡಲಿ. ಸೊ ಇದೊಂದು ಸಿಚುವೇಶನ್ ಆಯಿತು. ಓಕೆ, ಸೊ ನೆಕ್ಸ್ಟ್ ಒಂದು ಸಿಚುವೇಶನ್ ಅದು ಸಿಮಿಲರ್. ಹಿಂಗೆ ನಾನು ಕೆಲಸ ಮಾಡಿ ಕೊಡೋದಿರ್ತೈತೆ. ಓಕೆ, ಆಫ್ಟರ್ 5:30 ಲೈಕ್ ನಾವು ಮಾಡಿದ ಕೆಲಸ ಚೆಕ್ ಮಾಡ್ತಾರೆ. ನಾವು ಕರೆಕ್ಟ್ ಮಾಡೋ ಇಲ್ಲ ಅಂತ ಚೆಕ್ ಮಾಡೋರು ಒಬ್ರು ಇರ್ತಾರೆ. ಪ್ರೀವಿಯಸ್ಲಿ ನಾನು ಅದನ್ನು ಚೆಕ್ ಮಾಡ್ತಿದ್ದೆ. ಅದೇನಾಯ್ತು, ಅವ್ರು ನಂಗೆ ಆ ಪೊಸಿಷನ್ ಕೊಟ್ಟಿಲ್ಲ ಅಂತ ನಾ ಆ ಥರ ಮಾಡಿದೆ. 5-6 ಫೈಲ್ಸ್ ಆ ದಿನ ಎಕ್ಸ್ಪೈರಿ ಆಗೋದಿತ್ತು, ನಾನು ಹಾಗೆ ಬಿಟ್ಟು ಹೋದೆ ಅಂತ. ಅವತ್ತಿಂದ ನನಗೆ ಆ ಕೆಲಸ ಕೊಡಲಿಲ್ಲ ಅವರು. ಓಕೆ, ಶಿ ಕಾಂಟ್ ಡೂ ಅಂದರೆ ರೆಸ್ಪಾನ್ಸಿಬಿಲಿಟಿ ತೊಗೊಳಂಗಿಲ್ಲ ಅಂತ ನನಗೆ ಇದು ಮಾಡಿಬಿಟ್ರು. ಓಕೆ, ಸೊ ನಂಗೆ ವಾಪಸ್ ಐತಲ್ಲ ಕೆಲಸ ಮಾಡೋದು ಇದು ಕೊಟ್ಟರೆ ನಾನು ಕೆಲಸ ಮಾಡಬೇಕು, ಬೇರೆದವ್ರು ಚೆಕ್ ಮಾಡ್ತಾರೆ. ಸೊ ನಾನು ಮಾಡ್ತಿದ್ದೆ. ಅಪ್ ಟು 5:30 ಮಾಡ್ತೀವಿ. ನೀವು ಮಾಡಿದ್ದು ಅವ್ರು ಚೆಕ್ ಮಾಡಿ ವಾಪಸ್ ಕಳಿಸೋ ಮಟ್ಟ ವೆಯ್ಟ್ ಮಾಡಬೇಕು. ಇನ್ನು ಅವ್ರು ಚೆಕ್ ಮಾಡಿ ವಾಪಸ್ ಕಳಿಸೋ ಮಟ್ಟ ರಾತ್ರಿ 8:30, 11 ಆಗಿಬಿಡ್ತೈತಿ. ಅವಾಗಿನ ಮಟ್ಟ ನಾವು ವೆಯ್ಟ್ ಮಾಡ್ಬೇಕಂತಾರೆ. ಅಲ್ಲ, ಆಫ್ಟರ್ 5:30 ನಮಗೆಲ್ಲೋ ಟ್ರಾವೆಲ್ ಮಾಡೋದಿತ್ತು, ಎಲ್ಲೋ ಏನೇನೋ ಮಾಡೋದು, ಡಿಫ್ರೆಂಟ್ ಬೇರೆ ಕೆಲಸ ಇರ್ತಾವೆ ಆಫೀಸ್ ಆದಮೇಲೆ. ಅದೇ ಮಾಡ್ಕೋತ ಕೂಡೋದಿರಂಗಿಲ್ಲಲ್ಲ. ಸೊ ಆ ಥರ ಪಾಯಿಂಟ್ ಬಂತು. ನಾನು ಮಾಡೋಂಗಿಲ್ಲ. 5:30 ಆದಮೇಲೆ ನಾನು ಹೇಗೆ ಕೆಲಸ ಮಾಡಲಿ? ಮೀಟಿಂಗ್ ತೊಗೊಂಡ್ರೆ ನಂಗೆ ಕಮ್ಯುನಿಕೇಷನ್ ಆಯಿತು. ಮೀಟಿಂಗ್ 2 hours ಆದ್ರೂ ವಿಚಾರ ಮಾಡಿರಿ, ನಾನು ಲಿಟ್ರಲಿ 2 ಸಲ ಹತ್ತಿಬಿಟ್ಟಿನಿ ಆ ಮೀಟಿಂಗ್ ಒಳಗಡೆ. ನಂಗೆ ಅಳು ಬಂದಿದೆ. ಯಾಕಂತಂದ್ರೆ ಏನು ಜನ ಅಪ್ಪ 9 ತಾಸು ಕೆಲಸ ಮಾಡಿನೂ 24 hours ಇವ್ರಿಗೆ ಕೆಲಸ ಮಾಡಬೇಕಲ್ಲ. ಅದು ಕೊಡೋ ಸ್ಯಾಲ್ರಿಗೆ ಅಷ್ಟೇ, ಅದೇ ಸ್ಯಾಲ್ರಿಗೆ ಇವರಿಗೆ ಅಷ್ಟೇ ಕೆಲಸ ಮಾಡಬೇಕು. ಒಂದು ಮನುಷ್ಯಂದ ಹೆಲ್ತ್ ಏನಾದರೂ ಇಶ್ಯೂ ಆಯ್ತಂದ್ರೆ ಇವ್ರು ನಮಗೆ ಕೊಡ್ತಾರೆ ದುಡ್ಡು. ಇವ್ರಿಗೆ ಮೊದಲೇ ದುಡ್ಡು ಕೊಡೋಕ್ಕೆ ಕೆಪಾಸಿಟಿ ಇಲ್ಲ. ನಮ್ಮದು ಹೆಲ್ತ್ ಇಶ್ಯೂಸ್ ಆಯ್ತು, ನಾ ಹೇಳತ್ತೀನಿ, ಮುಂದಿನ ಹೇಳಿಕತ್ತೀನಿ, ನಂದು ಕಣ್ಣಿನ ಪ್ರಾಬ್ಲಮ್ ಐತಿ, ನಂಗೆ ಮಾಡೋಕ್ಕಾಗಂಗಿಲ್ಲ, ಇಷ್ಟೊತ್ತು ನನಗೆ ಕೆಲಸ ಮಾಡೋಕ್ಕೆ ಆಗಂಗಿಲ್ಲ. ನಂದು ಏನೈತಿ ಕೆಲಸ 8:30ದಿಂದ 5:30 ನಾನು ಮಾಡಿ ಹೋಗ್ತೀನಿ. ಅದಾದಮೇಲೆ ನನಗೆ ಆಗಂಗಿಲ್ಲ. ಅದಾದಮೇಲೆ ನಾನು ನೆಕ್ಸ್ಟ್ ಟೈಮ್ ಅಂತ ಮಾಡ್ತೀನಿ. ಇದು ಬಾಯಿ ಬಿಟ್ಟು ಹೇಳಿಕತ್ತೀನಿ. ನನಗೆ ಚಶ್ಮಾ ಐತಿ, ನನಗೆ ಜಾಸ್ತಿ ಸ್ಕ್ರೀನ್ ನೋಡೋಕೆ ಆಗಂಗಿಲ್ಲ ಅಂತ. ಬಟ್ ಮುಂದಿನ ಮನುಷ್ಯ ಕೇಳೋಕೆ ರೆಡಿ ಇಲ್ಲ. ಅವನಿಗೇನ ನನಗೆ ನನ್ನ ಕೆಲಸ ಬೇಕು, ನಂಗೆ ಗೊತ್ತಿಲ್ಲ ಅಂದ್ರೆ ನೀ ಯಾಕದಿ ಇಲ್ಲಿ ಕಾರ್ಪೊರೇಟ್ ಲೈಫ್ನಾಗ ಅಂತ ನನಗೆ ಒಂದು ಕ್ವಶನ್ ಬಂದ್ಬಿಟ್ಟು ನಾ ಅದಕ್ಕೆ ಹೇಳಿದೆ. ಹೌದು, ಅದಕ್ಕೆ ಬಿಡ್ಲಿಕತ್ತೀನಿ ನಾನು ಅಷ್ಟೇ. ಒಬ್ಬನ ಮನುಷ್ಯ 9 ತಾಸು ಕೆಲಸ ಮಾಡ್ತಾನೆ, ಅದಾದಮೇಲೆ ಮಾಡೋಕ್ಕಾಗಂಗಿಲ್ಲ. ಅದು ಎಂಥ ಮನುಷ್ಯ ಇದ್ರೂ ಯಾರು ಮಾಡ್ತಾರಂದ್ರೆ ಯಾರಿಗೆ ನೀಡಿ ಪೀಪಲ್ ಇರ್ತಾರೆ ಅವ್ರು ಮಾಡ್ತಾರೆ. ನಂಗೆ ಎಷ್ಟು ನೀಡಿದ್ರೆ ನನ್ನ ಕಣ್ಣು ಅಲ್ಲ, ನಾಳೆ ನನ್ನ ಕಣ್ಣು ಕಳ್ಕೊಂಡು ಹೋಗ್ಬಿಟ್ಟೆ ಅಂತ ಇವ್ರು ಬಂದು ಕೇಳ್ತಾರೆ ನನಗೆ. ಇವ್ರು ದುಡ್ಡು ಕೊಡ್ತಾರೆ, ಅಷ್ಟು ಕೆಪಾಸಿಟಿನೇ ಇಲ್ಲ. ಅಯ್ಯೋ ಆಯಿತು, 2 ತಾಸು ಆದ್ರೂ ಆ ಮೀಟಿಂಗ್ ಮುಗಿಯೋಕೆ ರೆಡಿ ಇಲ್ಲ. ನಂಗೆ ಕೆಟ್ಟ ಅಳು ಬಂತು. ಇನ್ನೊಮ್ಮೆ ನಾನು ಎಕ್ಸಿಟೇ ಆಗ್ಬಿಟ್ಟೆ. ಆಯ್ತು ತಗೋ ಅಂತ ಹೇಳಿ ನಾನು ಡಿಸೈಡ್ ಮಾಡಿದೆ, ಇನ್ನೊಮ್ಮೆ ನಾನು ರಿವೋಕ್ ಮಾಡೋಂಗಿಲ್ಲ ಕಂಪ್ನಿಗಂತ. ನಾನು ಲಾಸ್ಟ್ ಸ್ವಲ್ಪ ದಿನ ಏನು ಉಳಿದಿದ್ದೆ ನಂಗೆ ಬೇರೆ ಟೀಮಿಗೆ ಹಾಕಿದ್ರು ಅಂತ ಹೇಳಿದೆ. ಸೊ ನಂಗೆ ಆ ಟೀಮ್ ಇಷ್ಟ ಆಯ್ತು. ನನ್ನ ಮೈಂಡ್ ಒಂದು ಸ್ವಲ್ಪ ಚೇಂಜ್ ಆಯಿತು. ಓಕೆ, ನನಗೆ ಇಷ್ಟಪಟ್ಟಿದ್ದೆ ಕೆಲಸ ಸಿಗ್ಲಿಕ್ಕತ್ತಲ್ಲ, ಫೈನ್ ಮಾಡೋಣ ಅಂತ 200% ಕೊಟ್ಟೆ. ಬಟ್ ನಮ್ದು ಎಕ್ಸ್ಪೆಕ್ಟೇಷನ್ ಇರ್ತಿತ್ತಲ್ಲ, ಈ ಏಜಿಗೆ ಇಷ್ಟಾದರೂ ಸ್ಯಾಲ್ರಿ ಬರಬೇಕಂತ, ಇಷ್ಟು ಎಕ್ಸ್ಪೀರಿಯನ್ಸಿಗೆ ಇಷ್ಟಾದರೂ ಸ್ಯಾಲ್ರಿ ಬರಬೇಕಂತ. ಅವರು ಕೊಡ್ಲಿಕ್ಕೆ ರೆಡಿ ಆಗಲಿಲ್ಲ. ಇನ್ ಕೇಸ್ ಅವ್ರು ಅಟ್ಲೀಸ್ಟ್ ಸ್ವಲ್ಪ ಆದರೂ ಸ್ಯಾಲ್ರಿ ಇನ್ಕ್ರೀಸ್ ಮಾಡಿದರೆ ಮೇ ಬಿ ನಾನು ಕಂಟಿನ್ಯೂ ಮಾಡ್ತಿದ್ದೆ ಅಂದ್ಕೊಂಡಿದ್ದೆ. ಬಟ್ ಅವ್ರ ಕೈಲೇ ಅದು ಕೊಡೋಕೆ ಆಗಲಿಲ್ಲ. ಸೊ ಎಸ್,
ಐ ಕ್ವಿಟ್ ಮೈ ಜಾಬ್ ಹೇಳಿದರೆ ಓಕೆ ಏಪ್ರಿಲ್ನಾಗ ಅಪ್ರೈಸಲ್ ಇರ್ತೈತಿ ನೋಡ್ರಿ ಇನ್ನೂ 1 ಮಂತ್ ಐತಲ್ಲ ಕಂಟಿನ್ಯೂ ಮಾಡಿ ನೋಡ್ರಿ ಅಂತಂದ್ರೆ ಬ್ರೋ 1 ಮಂತ್ ಆದಮೇಲೆ ಲೈಕ್ ಎಷ್ಟು ಇನ್ಕ್ರೀಸ್ ಮಾಡ್ತೀರಿ ನೀವು? ಒಂದು ಮೊಬೈಲ್ ಬರೋಂಗೆ ನನ್ನ ತಲೆ ಒಳಗದೆ ಒಂದು ಮೊಬೈಲ್ ಬರೋ ಅಪ್ರೈಸಲ್ ಅಂತೂ ಅಲ್ಲ. ಇವ್ರು ಕೊಡೋ ಇನ್ಕ್ರೀಸ್ ಹೈಕ್ರೊಳಗಡೆ ಒಂದು ಮೊಬೈಲ್ ತೊಗೊಳಕ್ಕೆ ಆಗಂಗಿಲ್ಲ ನಮಗೆ. ಸೊ ಯಾಕೆ ಮಾಡಬೇಕು? ಅದಕ್ಕೆ ನಾನು ಬಿಟ್ಬಿಟ್ಟೆ. ಅದಕ್ಕೆ ನಾನು ಕಂಟಿನ್ಯೂ ಮಾಡಲಿಲ್ಲ. ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದು ಇರ್ತೈತಿ. ಸೆಲ್ಫ್ ರೆಸ್ಪೆಕ್ಟ್ ಬಿಡ್ರಿ. ಈ ಏಜ್ ಒಳಗಡೆ ನಮಗೆ ಒಂದು ಸೇವಿಂಗ್ಸೇ ಇಲ್ಲ ಅಂತಂದ್ರೆ ನಾನು ನಿಮಗೆ ಹೇಳ್ತೀನಿ ಯೂಸ್ ಇಲ್ಲ. ನೀವು ಬೆಳಗ್ಗೆಯಿಂದ ಈವ್ನಿಂಗ್ ಮಟ ಫುಲ್ ಡೇ ಕೆಲಸ ಮಾಡಿ ಕಣ್ಣು ನೋಯಿಸ್ಕೊಂಡು ಬೆನ್ನು ನೋಯಿಸ್ಕೊಂಡು ಹೆಲ್ತ್ ಇಶ್ಯೂಸ್ ಕ್ರಿಯೇಟ್ ಮಾಡ್ಕೊಂಡು ಲಾಸ್ಟಿಗೆ ನಿಮ್ಗೆ ಹಾಸ್ಪಿಟಲಿಗೆ ದುಡ್ಡು ಬಡ್ಯಾಕೆ ದುಡ್ಡೇ ಇಲ್ಲ ಅಂತಂದ್ರೆ ಇಷ್ಟು ವರ್ಷ ಕೆಲಸ ಮಾಡಿ ಏನು ಯೂಸ್ ಆಯ್ತು? ಒಮ್ಮೆ ನಮ್ಮ ಮಮ್ಮಿ ಸಡನ್ನಾಗೆ ಕಾಲ್ ಮಾಡಿ ನಂಗೆ ಹೇಳಿದ್ರು 40,000 ರೂಪಾಯಿ ಇದ್ರೆ ಕಳಿಸಂತ ಲ್ಯಾಪ್ಟಾಪ್ ತೊಗೊಳ್ಲಿಕತ್ತೀವಿ. ನಾನು ಮಮ್ಮಿ ನಾಚಿಕೆ ಬಂತು ನನಗೆ. ಸಡನ್ನಾಗಿ ದುಡ್ಡು ಕೇಳಿದಾಗ ನಂಗೆ ಕಳಿಸೋ ಕೆಪಾಸಿಟಿ ಇಲ್ಲ. ಬಟ್ ಆದ್ರೂ ನಾ ಮ್ಯಾನೇಜ್ ಮಾಡಿ ಸ್ವಲ್ಪ ಕಳಿಸ್ದೆ ಬೇರೆ ಸೋರ್ಸ್ ಇದ್ದಿದ್ದರಿಂದ. ಇಲ್ಲಾಂದರೆ ನಂಗೆ ಕಳ್ಸೋಕ್ಕಾಗ್ತಿರ್ಲಿಲ್ಲ. ಯಾಕಂದ್ರೆ ನನ್ನ ಕಡೆ ಇಲ್ಲ ಸೇವಿಂಗ್ಸ್. ಹಿಂಗೆ ಬಂದಿದ್ದು ಹಿಂಗೆ ಹೋಗ್ಬಿಡ್ತಾವೆ. ಇಷ್ಟು ಅಸಹ್ಯ ಆಯ್ತಲ್ಲ ನಂಗೆ ಆ ಮೂಮೆಂಟಿಗೆ ಅಂಡರ್ಸ್ಟ್ಯಾಂಡ್ ಆಯಿತು. ಓಕೆ ಇವತ್ತೇನೋ ಲ್ಯಾಪ್ಟಾಪ್ ತೊಗೊಳ್ಲಿಕ್ಕೆ ನಮ್ಮ ಮನ್ಯಾಗ ಕಾಲ್ ಮಾಡಿ ಹೇಳಾರ. ಇನ್ ಕೇಸ್ ನಾಳೆ ಏನಾದರೂ ಎಮರ್ಜೆನ್ಸಿ ಇತ್ತಂದ್ರೆ ಹೊಯ್ಕೋತ ಬಡ್ಕೋತ ಹೋಗ್ಬೇಕು ನಾನು ಇವ್ರ ಸೇವಿಂಗ್ಸ್ನಾಗ ಅಂತ. ಇಷ್ಟು ಸಿಟ್ಟು ಬರ್ತೈತಲ್ಲ ಒಂದು ಮೂಮೆಂಟಿಗೆ ನನಗೆ ಹೇಳೋಕ್ಕೂ ಆಗಂಗಿಲ್ಲ. ಅವ್ರಿಗೆ ಗೊತ್ತೈತಿ ಅವ್ರು ನಮಗೆ ಯೂಸ್ ಮಾಡ್ಕೊಳ್ಲಿಕ್ಕತ್ತಾರ. ಬಟ್ ಸ್ಟಿಲ್ ಅವ್ರು ನಮ್ಮ ಮಜಬೂರಿಕ ಫೈದಾ ಏನಂತಾರಲ್ಲ ಹಂಗೆ ತೊಗೊಳ್ಲಿಕ್ಕತ್ತಾರ. ಅಟ್ಲೀಸ್ಟ್ ಒಂದು ಸ್ವಲ್ಪ ಮನುಷ್ಯತ್ವ ಕರುಣೆ ಏನಾದರೂ ಇರಬೇಕಲ್ಲ. ಹೋಗಲಿ ಬಿಡು, ಯಾಕೆ ನಾನು ಹೇಳಿ ಸುಮ್ಮನೆ ಸಿಟ್ಟು ಬರ್ತೈತಿ. ಓಕೆ ಸೊ ನಂಗೆ ರಿಯಲೈಸ್ ಆಯ್ತು ನನಗೆ ಸೇವಿಂಗ್ಸ್ ಇಲ್ಲ. 3 ವರ್ಷ ಕೆಲಸ ಮಾಡಿದ್ರೂ ಏನು ಯೂಸ್? ನಾನು 3 ವರ್ಷ ಕಂಟಿನ್ಯೂ ಕೆಲಸ ಮಾಡಿದೆ. ನಾನು ಒಂದು ಸರ್ವೈವ್ ಆಗ್ಲಿಕ್ಕೆ ಬರೀ ಮನೆಗೆ ಬಾಡಿಗೆ ಕಟ್ಟಕ್ಕೆ ನಮ್ಮ ಮಮ್ಮಿಗೆ ಸ್ವಲ್ಪ ದುಡ್ಡು ಕೊಡ್ಲಿಕ್ಕೆ ನಾನು ಓಡಾಡ್ಲಿಕ್ಕೆ ಇಷ್ಟಕ್ಕೆ ದುಡ್ಡು ಆಯ್ತು ಅಂತಂದ್ರೆ ನಾನು ಕೆಲಸ ಮಾಡಿ ಯೂಸ್ ಏನಾಯ್ತು? ನಂಗೆ ಇನ್ನೊಂದು ಬೇಜಾರು ಏನಾಗ್ತದೆ ಅಂತಂದ್ರೆ ಈ ಕಂಪ್ನಿ ಒಳಗಡೆ ಯಾರು ಹುಡುಗರು ಇದ್ದಾರಲ್ಲ ಅವರು ಕೆಲಸ ಮಾಡ್ಲಿಕ್ಕತ್ತಾರ. ಅವರು ನಮ್ಮ ಏಜ್ನವ್ರೆ, ನಮ್ಗಿಂತ ಸಣ್ಣವ್ರು, ನಮ್ಗಿಂತ ಸ್ವಲ್ಪ ದೊಡ್ಡವ್ರು. ನಂಗೆ ಒಂದು ಮೂಮೆಂಟಿಗೆ ಹೆಂಗೆ ಅನ್ನಿಸ್ತು ಅಂತಂದ್ರೆ ನಾವೇನು ಹುಡುಗಿಯರು ಬಿಡು ಒಂದು ಮೂಮೆಂಟಿಗೆ ಅನ್ನಿಸ್ತು ಹುಡುಗಿಯರೇನು ಅಟ್ಲೀಸ್ಟ್ ಮದುವೆ ಮಾಡ್ಕೊಂಡಾದರೂ ಹೋಗ್ಬೋದು. ಬಟ್ ಹುಡುಗರು ಮದುವೆ ಆದಮೇಲೆ ಹೆಂಗೆ ಅವ್ರು ತಮ್ಮ ಲೈಫನ್ನು ಈ ಕಂಪ್ನಿ ಒಳಗೆ ಸರ್ವೈವ್ ಮಾಡ್ತಾರೆ, ಹೆಂಗೆ ಹೆಂಡತಿ ಮಕ್ಕಳಿಗೆ ನೋಡ್ತಾರೆ, ಹೆಂಗೆ ಫ್ಯಾಮಿಲಿ ಥರ ಅನ್ನೋದೇ ಬೇಜಾರಾಗತ್ತೆ ನನಗೆ. ಫುಲ್ಲು ಎಷ್ಟು ಜನ ಅದಾರ ಹುಡುಗರು ಎಲ್ಲರ ಮೇಲೂ ನನಗೆ ಬೇಜಾರು ಬಂತೆ. ಬಟ್ ಕಂಪ್ನಿದವ್ರಿಗೆ ಬೇಜಾರು ಬಂತು ಇಲ್ಲ ನಂಗೆ ಗೊತ್ತಿಲ್ಲ. ಇಲ್ಲಿ ಹೆಂಗೆ ಆಗ್ಬಿಟ್ಟಿತ್ತು ಅಂದ್ರೆ ನಾವು ಬರೀ ಕಂಪ್ನಿ ಬೆಳೆಸ್ಲಿಕ್ಕತ್ತೀವಿ ಬಟ್ ಕಂಪ್ನಿ ನಮಗೆ ಇಲ್ಲ. ಹೆಂಗಿರ್ಬೇಕಂತಂದ್ರೆ ಎನ್ವೈರ್ಮೆಂಟ್ ಕಂಪ್ನಿ ನಮಗೂ ಬೆಳೆಸ್ಬೇಕು, ಅವರು ಬೆಳಿಬೇಕು. ಎಲ್ಲಿ ಎಂಪ್ಲಾಯೀಸ್ ಖುಷಿಯಾಗಿರ್ತಾರೆ ಆ ಕಂಪ್ನಿ ಬೆಳೆಯೋದ್ರೊಳಗೆ ಜಾಸ್ತಿ ಟೈಮ್ ತೊಗೊಳಂಗಿಲ್ಲ. ಈಗ ಎಂಪ್ಲಾಯೀಸ್ ಖುಷಿಯಾಗಿಲ್ಲ ಅಂತಂದ್ರೆ ಆಬ್ವಿಯಸ್ಲಿ ಕೆಲಸನೂ ಸರಿಯಾಗಿ ಮಾಡೋಂಗಿಲ್ಲ. ಎದಕ್ಕೆ ಮಾಡ್ತಾರೆ? ಇಷ್ಟಪಟ್ಟು ಕೆಲಸ ಮಾಡಬೇಕಂದ್ರೆ ಅವರು ಇಷ್ಟಪಟ್ಟು ತಮ್ಮ ಎಂಪ್ಲಾಯೀಸಿಗೆ ಇಸಿಕ್ವಲ್ ಹಾಗೆ ನೋಡ್ಕೋಬೇಕು. ಇಷ್ಟಪಟ್ಟು ಎಷ್ಟು ಕೆಲಸ ಮಾಡ್ತೀವಿ ಅಷ್ಟು ಇಷ್ಟಪಟ್ಟು ಅವರು ಬೆಳೀತಾರೆ. ಬಟ್ ಅವ್ರಿಗೆ ಅದು ಬೇಕಾಗಿಲ್ಲ. ಅವ್ರು ಎಷ್ಟು ಚಲೋ ಕೆಲಸ ಮಾಡೋರಿಗೂ ಬಿಟ್ಟು ಕಳಿಸ್ಬಿಟ್ಟಾರ. ಏನು ಮಾಡೋದು? ಅದು ನಮಗೆ ಬಿಟ್ಟಿದಲ್ಲ, ಅದು ಅವ್ರದ್ದು ಮೇ ಬಿ ಬಿಸ್ನೆಸ್ ಸ್ಟ್ರಾಟಜಿ. ನಾನು ಅದನ್ನು ಅಪ್ರಿಷಿಯೇಟ್ ಮಾಡ್ತೀನಿ. ಅವ್ರ ಬಿಸ್ನೆಸ್ ಸ್ಟ್ರಾಟಜಿ ಭಾರಿ ಐತಿ. ಹೆಂಗಂತಂದ್ರೆ ಫ್ರೆಷರ್ಸಿಗೆ ಇಷ್ಟ ದುಡ್ಡು ಕೊಟ್ಟು ಕರ್ಕೊತಾರೆ, ಅಷ್ಟು ದುಡ್ಡು ಕೆಲಸ ಮಾಡಿಸ್ಕೊತಾರೆ ಆ್ಯಂಡ್ ಅವ್ರು ಗ್ರೋ ಆಗ್ತಿದ್ದಾರೆ. ಸೊ ನಾನು ಅದನ್ನು ಅಪ್ರಿಷಿಯೇಟ್ ಮಾಡ್ತೀನಿ. ಬಟ್ ಎಕ್ಸ್ಪೀರಿಯೆನ್ಸ್ ಆದವರು ಇಲ್ಲಿ ತಮ್ಮ ಠಿಕಾನ ನೋಡ್ಕೊತೀನಿ ಅಂದ್ರೆ ಅದು ಸರಿ ಅಲ್ಲ. ಸೊ ನನಗೂ ಎಕ್ಸ್ಪೀರಿಯೆನ್ಸ್ ಆಯ್ತು. ನಾನು ಎದಕ್ಕೆ ಸುಮ್ಮನೆ ಇಷ್ಟಿಷ್ಟು ದುಡಿಬೇಕಂತ ನಾನು ಬಿಟ್ಟೆ. ಸೊ ಸ್ಯಾಲ್ರಿ ಪಾಯಿಂಟಿಗೆ ಬಂತಂದ್ರೆ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಎಕ್ಸಾಕ್ಟ್ ಅಮೌಂಟ್ ಹೇಳೋಂಗಿಲ್ಲ. ನಾನು 1 ಮಂತ್ರಾಗ ಒಂದು ಮನುಷ್ಯಾಗ ಎಷ್ಟು ಬೇಕಲ್ಲ ಅಷ್ಟು ಸ್ಯಾಲರಿ. ಎಲ್ಲರೂ ನೋಡಿ ಅನ್ಕೊತಿದ್ರೆ ಓಕೆ ಈಕೆ ಭಾಳಷ್ಟು ಸ್ಯಾಲ್ರಿ ಇರಬೇಕು, ಅದಕ್ಕೆ ಈಕೆ ಮಸ್ತಿಗೆ ಒಬ್ಬಾಕಿ ಅಡ್ಡಾಡ್ತಾಳೆ, ಕೆಲಸ ಮಾಡ್ತಾಳೆ, ಎಲ್ಲೆಲ್ಲೋ ಹೋಗ್ತಾಳೆ, ಆ ಥರ ಎಲ್ಲರೂ ಅನ್ಕೊತಿರ್ತಾರೆ. ಬಟ್ ನೋ, ನಾನು ಯಾವ ಬಾಯಿಲೆ ಬಿಟ್ಟು ಹೇಳಿ ನಂದು ಇಷ್ಟ ಸ್ಯಾಲ್ರಿ ಅದಕ್ಕೆ ನಾನು ಹೇಳ್ಕೊಳಲ್ಲ ಅಂತ. ಎಸ್ ಗೈಸ್, ದಿಸ್ ಈಸ್ ಆಲ್ ಅಬೌಟ್ ಟುಡೇಸ್ ವಿಡಿಯೋ. ಇಷ್ಟ ಬೇಜಾರಾಗ್ತಿದೆ ಏನಂತಂದ್ರೆ ನಾವು ಕೆಲಸ ಮಾಡಿದಷ್ಟು ನಮಗೆ ಸ್ಯಾಲ್ರಿ ಸಿಗೋಂಗಿಲ್ಲ. ನಮಗೂ ಒಂದು ಸ್ವಲ್ಪ ಡ್ರೀಮ್ಸ್ ಇರ್ತಾವಲ್ಲ, ನಾವು ಹಿಂಗೆ ಮಾಡ್ಬೇಕು ಹಂಗೆ ಮಾಡ್ಬೇಕಂತ. ಓಕೆ ನೀವು ಅನ್ಕೊತಿರ್ಬೇಕು ಚೆಂದಾಗಿ ಕೆಲಸ ಮಾಡಿ ಚೆಂದಾಗಿ ದುಡ್ಡು ಕೊಡ್ತಾರೆ. ಹಾಗಿಲ್ಲ, ನಾವು ಎಷ್ಟೇ ಎಫರ್ಟ್ ಹಾಕಿದ್ರೂ ದುಡ್ಡು ಕೊಡೋಂಗಿಲ್ಲ. ಅದು ನನಗೆ ರಿಯಲೈಸ್ ಆಗಿಬಿಡ್ತೆ. ನಾನು ನೋಡೀನಿ, ನಂಗೆ ಒಂದಿನ ರಿಯಲೈಸ್ ಆಯ್ತದೆ ಎದಕ್ಕೆ ಹಿಂಗೆ ಆಗ್ತಿದೆ. ಕಂಪ್ನಿ ಅಂತ ಅಂದ್ಕೂಳೆ ಬಕೆಟ್ ಹಿಡಿಯೋದು ಭಾಳ ಇಂಪಾರ್ಟೆಂಟ್. ಇಲ್ಲಿ
ಬಕೆಟ್ ಹಿಡಿದ್ರೂ ಅಷ್ಟು ದುಡ್ಡು ಬರ್ತಿರ್ಲಿಲ್ಲ. ಸೊ ಯಾಕೆ ಸುಮ್ಮನೆ ಅಂತ ಬಿಟ್ಬಿಟ್ಟೆ ನಾನು ಕಂಪ್ನಿ. ಸೊ ನೀವು ನಿಮ್ಮದು ವರ್ಕ್ ಕಲ್ಚರು ಈ ಥರ ಇತ್ತಂತಂದ್ರೆ, ಭಾಳ ಟಾಕ್ಸಿಕ್ ಇತ್ತಂದ್ರೆ ಬಿಟ್ಬಿಡ್ರಿ. 1 ವರ್ಷ ಕೆಲಸ ಮಾಡಿರಿ, ನೆಕ್ಸ್ಟ್ ಕಂಪ್ನಿ ಜಂಪ್ ಹಾಕೋತ್ ಹೋಗ್ರಿ ಅನ್ನೋದೇ ನಂದು ಮೇನ್ ಅಡ್ವೈಸ್ ಕೊಡ್ತೀನಿ. ಹಂಗೇನು ಫೀಲ್ ಆಗೈತಿ, ನಾನೇನು ಸರ್ವೈವ್ ಆಗೀನಿ. ಸೊ ಆ ಬೇಸ್ ಮೇಲೆ ನಾನು ನಿಮಗೆ ಅದೇ ಅಡ್ವೈಸ್ ಕೊಡೋಕೆ ಇಷ್ಟಪಡ್ತೀನಿ. ಎಲ್ಲೋ ಟಾಕ್ಸಿಕ್ ಎನ್ವೈರ್ಮೆಂಟ್ ಐತಿ, ನಿಮಗೆ ನೀಡಿ ಐತಿ ಅಂತಂದ್ರೆ 1 ಇಯರ್ ಅಷ್ಟೇ ಮಾಡಿರಿ. 1 ಇಯರ್ ಆದಮೇಲೆ ಜಂಪ್ ಆಗ್ರಿ ಅನ್ನೋದೇ ನಂದು ಮೇನ್ ಅಡ್ವೈಸ್. ಹೋಪ್ ಈ ವಿಡಿಯೋ ನಿಮ್ಗೆ ಹೆಲ್ಪ್ಫುಲ್ ಆಗಿರ್ಬೋದು. ಸ್ವಲ್ಪ ಚೆನ್ನಾಗಿ ಆಗ್ತೈತಿ. ಯಾರು ಲೈಕ್ ನಾಲೆಜ್ ಬರ್ತಿರ್ಲಿಲ್ಲ ಇಲ್ಲಿ ನನಗೇನು, ಅದಕ್ಕೆ ನಾನು ಬಿಟ್ಟೆ. ನಿಮಗೂ ಅನ್ನಿಸ್ತೈತಿ ನಾಲೆಜ್ ಎಲ್ಲೋ ಇಲ್ಲ, ನೀವು ಫ್ರೆಷರ್ಸ್ ಅದೀರಿ, ಓಕೆ ದುಡ್ಡು ಸಂಬಂಧ ನಾನು ಕೆಲಸ ಮಾಡ್ಬೇಕಂದ್ರೆ ಸೀರಿಯಸ್ಲಿ ಮಾಡೋಕ್ಕೆ ಹೋಗ್ಬೇಡ್ರಿ. ಒಂದು ಚಲೋ ಜಾಬ್ ಸಿಗೋ ಮಟ್ಟ ವೆಯ್ಟ್ ಮಾಡಿರಿ. ಚಲೋ ಜಾಬ್ ಸಿಕ್ತಂತಂದ್ರೆ ಇನ್ ಕೇಸ್ ನಿಮಗೆ ದುಡ್ಡು ನೆಸಸರಿ ಐತಿ, ನಿಮ್ಗೆ ಆ ಕಂಪ್ನಿ ಒಳಗೆ ನಾಲೆಜ್ ಸಿಗತ್ತಿಲ್ಲ ಅಂದ್ರೆ ಒಂದು ಸರ್ಟನ್ ಮೂಮೆಂಟ್, ಸರ್ಟನ್ ಟೈಮ್ ಅಷ್ಟೇ ಕೆಲಸ ಮಾಡಿರಿ. ಅದಾದಮೇಲೆ ಜಂಪ್ ಆಗ್ರಿ. ಯಾಕಂದ್ರೆ ನಾಲೆಜ್ ಬಂದಿಲ್ಲ ಅಂದರೆ ನಿಮ್ಗೆ ನೆಕ್ಸ್ಟ್ ಕಂಪ್ನಿಗೆ ಇಂಟರ್ವ್ಯೂಸ್ ಕೊಡೋಕೆ ನಿಮ್ಗೆ ಹೆಲ್ಪ್ ಆಗಂಗಿಲ್ಲ. ನಿಮ್ಗೆ ನೆಕ್ಸ್ಟ್ ಕಂಪ್ನಿ ಇಂಟರ್ವ್ಯೂ ಕೊಡೋ ಅಷ್ಟು ಕೆಪಾಸಿಟಿ ಇಲ್ಲ ಅಂದರೆ ಮತ್ತೆ ಏನು ಯೂಸ್ ಆಯ್ತು ಇಷ್ಟು ದಿನ ಈ ಕಂಪ್ನಿ ಒಳಗೆ ಕೆಲಸ ಮಾಡಿ, ಹೌದಿಲ್ಲ? ಸೊ ಅಷ್ಟೇ, ನಾಲೆಜ್ ಬರೋಂಗಿಲ್ಲ, ದುಡ್ಡು ಬರ್ತಿತ್ತಂದ್ರೆ ಮಾಡಿರಿ, ಬಟ್ ಸ್ವಲ್ಪ ಟೈಮಿಗೆ ಅಷ್ಟೇ. ಅದಾದಮೇಲೆ ಅಲ್ಲೇ ಇರೋಕ್ಕೆ ಹೋಗ್ಬೇಡ್ರಿ. ಅದಾದಮೇಲೆ ಜಂಪ್ ಆಗ್ರಿ, ಚಲೋ ಕಂಪ್ನಿ ಹುಡ್ಕೊರಿ. ಇಷ್ಟೇ. ಎಲ್ಲರಿಗೂ ಒಳ್ಳೇದಾಗಲಿ. ಎಲ್ಲರೂ ನೀವು ಟಾಕ್ಸಿಕ್ ಜಾಬ್ನಾಗಿದ್ರೆ ಬಿಟ್ಬಿಡ್ರಿ. ಆ ಪ್ರೆಸಲ್ ಬರೋ ಮಟ್ಟ ವೇಟ್ ಮಾಡೋಕ್ಕೆ ಹೋಗ್ಬೇಡ್ರಿ. ಬಿಟ್ಟು ಮಸ್ತಾಗೆ ಒಂದು ಲೈಫ್ ಸೆಟಲ್ ಮಾಡ್ಕೊರಿ. ನಿಮ್ಗೆ ಸೇವಿಂಗ್ಸ್ ಇಲ್ಲ ಅಂತಂದ್ರೆ ಸೀರಿಯಸ್ಲಿ ಆ ಜಾಬ್ ಸರಿಯಲ್ಲ. ಟಾಕ್ಸಿಕ್ ಇತ್ತಂದ್ರೆ ಸೀರಿಯಸ್ಲಿ ಆ ಜಾಬ್ ಸರಿಯಲ್ಲ. ನಿಮ್ಗೆ ಇನ್ಕ್ರಿಮೆಂಟ್ ಸರಿ ಇರಲಿಲ್ಲ ಅಂದರೆ ಆ ಜಾಬ್ ಸರಿಯಲ್ಲ, ಬಿಟ್ಬಿಡ್ರಿ. ಇಷ್ಟ ನನ್ನ ಅಡ್ವೈಸ್. ಮತ್ತು ನೆಕ್ಸ್ಟ್ ವೀಡಿಯೋನಾಗ ಸಿಗೋಣ ಅಂತ. ಮತ್ತು ನಿಮ್ಗೇನಾದರೂ ನೆಸೆಸಿಟಿ ಲೈಕ್ ಈ ಥರ ಟಾಪಿಕ್ ಮೇಲೆ ಮಾತಾಡ್ಬೇಕಂತಂದ್ರೆ ಕಾಮೆಂಟ್ ಬಾಕ್ಸ್ ಒಳಗೆ ನಿಮಗೆ ಬಿಟ್ಟಿದ್ದೆ. ಸೊ ಕಮೆಂಟ್ ಮಾಡಿರಿ. ಮತ್ತು ನೆಕ್ಸ್ಟ್ ವ್ಲಾಗ್ನಾಗ ಸಿಗೋಣ ಅಂತ. ನಮಸ್ಕಾರ ಎಲ್ಲರಿಗೂ. ನಿಮಗೆ ಇಷ್ಟ ಆಗಿತ್ತಂದ್ರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿರಿ. ಸೊ ದ್ಯಾಟ್ ನನಗೆ ಅನಿಸ್ತೈತಿ ನಿಮ್ಗೆ ನನ್ನ ವೀಡಿಯೋಸ್ ಇಷ್ಟ ಆಗುತ್ತೆ, ಆಮೇಲೆ ಸಪೋರ್ಟ್ ಮಾಡ್ಲಿಕ್ಕತ್ತೀರಿ ಅಂತ. ಸೊ ನಾನು ನೆಕ್ಸ್ಟ್ ವೀಡಿಯೋ ಮಾಡೋಕ್ಕೆ ನನಗೆ ಯೂಸ್ ಆಗುತ್ತೆ. ಥ್ಯಾಂಕ್ ಯು.